ಇವಾಗ ಈ ಪರಮಾರ್ಥ ಚಿಂತಾಮಣಿ ಗ್ರಂಥದೊಳಗೆ ಪರಿಶಿಷ್ಟವನ್ನು ನೋಡ್ಲಿಕ್ಕತ್ತೀವಿ. ಅದರೊಳಗೆ ಉಪನಿಷತ್ತಿನ ಸಿದ್ಧಾಂತ ಅನ್ನೋ ವಿಷಯವನ್ನು ಅವಲೋಕನ ಮಾಡ್ಲಿಕ್ಕತ್ತೀವಿ. ಆ ಉಪನಿಷತ್ತಿನ ಸಿದ್ಧಾಂತದ ಅಭಿಪ್ರಾಯದಂತೆ ಬ್ರಹ್ಮ ಒಂದೇ ಸತ್ಯ ಅಂತ ವಿಷಯ ಬಂದಿದೆಯಲ್ಲ, ಅದನ್ನು ನಿರೂಪಣೆ ಮಾಡ್ತಾ ಮಾಡ್ತಾ ಕಾರ್ಯವೆಲ್ಲವೂ ಕಾರಣಕ್ಕಿಂತ ಬೇರೆಯಾಗಿರ್ತುಕೊಂಡಿಲ್ಲ, ಕಾರಣ ಒಂದನ್ನು ತಿಳಿದ್ರೆ ಸಾಕು. ಚಾಲಕ ತನ್ನ ಮಗನಿಗೆ ಹೇಳ್ಕೊಂಡಲ್ಲ, ಒಂದನ್ನು ತಿಳಿದ್ರೆ ಸಾಕು ಎಲ್ಲವನ್ನು ತಿಳಿದಂಗ ಆಗ್ತದೆಯಪ್ಪ ಅಂತದ್ದು ನಿಮ್ಮ ಗುರುಗಳು ಹೇಳ್ಯಾರನು ಅಂತ ಕೇಳಿದ್ನ. ಅವನು ಗರ್ವ ಭಂಗ ಮಾಡೋದ್ರ ಸಂಬಂಧಿ ಹೇಳಿದ. ಆ ಕತೆ ಗೊತ್ತು. ಇಲ್ಲಿ ಕಾರಣ ಆಗಿರುವಂತಹದ್ದನ್ನು ಒಂದನ್ನು ತಿಳಿದ್ರೆ ಸಾಕು. ಹಾಗೆ ಮಣ್ಣನ್ನು ತಿಳಿದ್ರೆ ಮಡಿಕೆ ಕುಡಿಕೆ ಆದಿಗಳ ಸ್ವರೂಪ ಏನು ಅಂತ ಗೊತ್ತಾಗ್ತದ. ಚಿನ್ನವನ್ನು ತಿಳಿದ್ರೆ ಅದರಿಂದಾಗಿರುವ ಆಭರಣಗಳೆಲ್ಲವೂ ಚಿನ್ನಮಯನ ಅಂತ ಗೊತ್ತಾಗತ್ತೆ. ಹಾಗಿಲ್ಲೇ ಬ್ರಹ್ಮನನ್ನು ತಿಳಿದ್ರೆ ಇದೆಲ್ಲವೂ ಬ್ರಹ್ಮ ಅಂತನೂ ಗೊತ್ತಾಗ್ತದೆ. ಇದಕ್ಕೆ ಕಾರಣ, ಜಗತ್ತಿಗೆ ಕಾರಣ ನಮ್ಮ ಎದುರಿಗೆ ಇರುವುದೆಲ್ಲ ಇದು ಜಗತ್ತಲ್ಲ, ಅದು ಸತ್ಯ ಮಿಥ್ಯ ಅನ್ನೋದು ನಿಶ್ಚಿತ ಯಾವಾಗಾಗ್ತತಿ. ಇದನ್ನ ಎದುರಿಗೆ ಇಟ್ಕೊಂಡು ಇದನ್ನ ನಿಶ್ಚಿತ ಮಾಡಿದ್ರೆ ಅದು ಬಿಡುದಿಲ್ಲ ನಮ್ಮನ್ನ. ಯಾವಾಗ ಬ್ರಹ್ಮನನ್ನು ತಿಳಿದಾಗ ಓ ಇದೆಲ್ಲ ಬ್ರಹ್ಮಮಯನ, ಬ್ರಹ್ಮನನ್ನ ಇನ್ನೊಂದು ರೂಪದೊಳಗೆ ನಾವು ಜಗತ್ತು ಅಂತ ಕರ್ಕೊಂಡಿವಿ ಅಂತ ನಿಶ್ಚಿತ ಆಗ್ತದೆ. ಬ್ರಹ್ಮ ತಿಳಿದಿಲ್ಲ, ಜಗತ್ ಮಿಥ್ಯ ಅನ್ನೋದು ಬಿಟ್ಟಿಲ್ಲ. ನಾವು ಬ್ರಹ್ಮನೂ ತಿಳಿದಿಲ್ಲ, ಜಗತ್ ಮಿಥ್ಯ ಅನ್ನೋದು ಬಿಟ್ಟಿಲ್ಲ. ಹಾಗಾದ್ರೆ ನೋಡಿ, ಬ್ರಹ್ಮನ್ನ ತಿಳಿದವ್ರಿಗೆ ಈ ಸಂದೇಹ ಉಳಿಯುವುದಿಲ್ಲ. ಅವಾಗ ಅವರು ಇದು ಮಿಥ್ಯ ಸತ್ಯ ಮಿಥ್ಯ ಅಂತ ಬೋಧ ಮಾಡಕ್ ಹೋಗೋದೇ ಇಲ್ಲ, ಅವ್ರಿಗೆ ಗೊತ್ತಾಗಿರ್ತದಲ್ಲ. ಅದಕ್ಕೆ ಇಲ್ಲೇ ಅಷ್ಟು ಸುಲಭವಾಗಿ ಯಾವುದು ಕಾರ್ಯವು ಕಾರಣಕ್ಕಿಂತ ಬೇರೆಯಾಗಿ ಸತ್ಯವಾಗಿರುವುದಿಲ್ಲ ಎಂಬ ವಾಕ್ಯಕ್ಕೆ ಅರ್ಥವೇ ಆಗುವುದಿಲ್ಲ. ಸಾಮಾನ್ಯರಿಗೆ ಮೊಟ್ಟ ಮೊದಲು ಕೇಳ್ತಾನೆ, ಅಂದ್ರಿ ಮಣ್ಣಿನಿಂದಾಗಿರುವ ಪಾತ್ರೆ ಪಗಡೆಗಳು ಬೇರೆ ಬೇರೆ ಕೆಲಸಕ್ಕೆ ಪ್ರಯೋಜನ ಅದಾವಂದ್ರೆ ಅದನ್ನ ಯಾವ ಒಪ್ಕೊಳ್ಳೋದು? ಅದಕ್ಕೆ ಅವರು ಶ್ವೇತಕೇತು ಹೇಳ್ತಾರೆ, ಒಂದು ವೇಳೆ ಅರ್ಥವಾದರೂ ಗಡಿಗೆ ಮಡಿಕೆ ಕುಡಿಕೆ ಮುಂತಾದ ಪದಾರ್ಥಗಳು ಬೇರೆ ಬೇರೆ ರೂಪಗಳಿಂದ ಕೂಡಿದ್ದು ಬೇರೆ ಬೇರೆ ಕೆಲಸಗಳನ್ನು ಮಾಡುವುದಕ್ಕೆ ಬರುತ್ತಿರುವುದರಿಂದ ಅವು ಮಣ್ಣಿಗಿಂತ ಬೇರೆ ನಿಜವಾಗಿಲ್ಲ ಎಂಬ ವಾಕ್ಯವು ಅವರಿಗೆ ಎಂದಿಗೂ ತೃಪ್ತಿಯನ್ನು ಉಂಟು ಮಾಡುವಂತಿರುವುದಿಲ್ಲ. ಸಮಾಧಾನ ಆಗುವುದಿಲ್ಲ ಅವರಿಗೆ. ಎಲ್ಲ ಒಂದೇ, ಮಣ್ಣು ಒಂದೇ ಖರೆ, ಆದ್ರೆ ಅದರ ಪ್ರಯೋಜನ ಬೇರೆ ಬೇರೆ ಐತಲ್ಲ. ಹಾಗನೇ ಈ ಜಗತ್ ನಮಗೆ ಕಂಡಿರೋದು. ಬ್ರಹ್ಮ ಒಬ್ಬನೇ, ಅವನ ಸತ್ಯ. ಆದ್ರೆ ಇವುಗಳ ಪ್ರಯೋಜನ ಜಗತ್ತಿನ ಇರುವಿಕೆ, ಆ ಇರುವಿಕೆಯಿಂದಾಗಿರುವ ಪ್ರಯೋಜನಗಳ ಸತ್ಯತ್ವದಿಂದ ನಾವಿದು ನಮಗ ತೃಪ್ತಿ ಕೊಡುವುದಿಲ್ಲ. ಮಿಥ್ಯಾ ಅನ್ನೋ ಶಬ್ದ ನಮಗೆ ತೃಪ್ತಿ ಕೊಡುವುದಿಲ್ಲ ಅಂತ ಹೇಳ್ತ. ಅದೇನೋ ಸರಿನೇ. ಹೀಗಿರುವಲ್ಲಿ ಬ್ರಹ್ಮದಿಂದ ಹುಟ್ಟಿದ ಈ ಜಗತ್ತು ಬ್ರಹ್ಮದೇ ಕಾರ್ಯವಾಗಿರುವುದರಿಂದ ಬರೀ ಮಾತಿನಿಂದಾದ ಹೆಸರು ಮಾತ್ರ, ಅದು ಬ್ರಹ್ಮಕ್ಕಿಂತ ಬೇರೆಯಾಗಿ ಇರುವುದೇ ಇಲ್ಲ ಎಂಬ ವೇದಾಂತದ ಉಪದೇಶದಲ್ಲಿ ಸಾಮಾನ್ಯರಿಗೆ ವಿಶ್ವಾಸವು ಹೇಗೆ ಉಂಟಾದೀತು? ಎಂದಿಗೂ ಉಂಟಾಗದು.
ನಮಗಿನ ಬರುದಿಲ್ಲ ಅವನಿಗೆ. ಆದ್ದರಿಂದಲೇ ಜಗತ್ತು ಸ್ಪಷ್ಟವಾಗಿ ಕಾಣುತ್ತಿದ್ದರೂ ವೇದಾಂತಿಗಳು ಸುಮ್ಮನೆ ಮಿಥ್ಯೆ ಎಂದು ಹೇಳುತ್ತಾರೆ ಅಂತ ಒಪ್ಪುತ್ತಾರೆ ಎಂದು ಅನೇಕರು ಹಾಸ್ಯ ಮಾಡುತ್ತಾರೆ. ಇವ ಜಗತ್ತು ಸುಳ್ಳು ಅಂತೇಳಿ ಆ ಜಗತ್ತಿನೊಳಗನ ಇದ್ದುಕೊಂಡು ಅದರಲ್ಲೇನ ನಿತ್ಯ ಕ್ರಿಯಾ ಕಾರ್ಯಗಳನ್ನು ಮಾಡಿಕೊಂಡು ಒಂದಿನ ಇದನ್ನು ಬಿಟ್ಟು ಹೋಗ್ಬಿಡ್ತಾನೆ. ಜಗತ್ತಿರು ಒಂದಿಂದೇ ಇರುತ್ತೆ, ಹಿಂಗೆ ಹೇಳ್ತಾರೆ ವೇದಾಂತಿಗಳು. ಹೇಳಕ ಆಗ ಬಳಸಿಕೊಂಡಾರ ಅವರು ಜಗತ್ತು ಮಿಥ್ಯ ಅಂತ. ಬರೀ ತೋರ್ತತಿ ಇರುವುದಲ್ಲ, ಹಗ್ಗದೊಳಗಿನ ಹಾವು, ಕಪ್ಪೆ ಚಿಪ್ಪಿನೊಳಗೆ ತೋರುವ ಬೆಳ್ಳಿ, ಮೃಗಜಲ ಇವು ಬೇಕಾದ್ರೆ ಮಿಥ್ಯ ಅಂತ ಹೇಳಿ ಒಪ್ಕೋತೇವೆ ನಾವು. ನಿಜವಾಗಿರುವಂತ ನೀರು ತೋರ್ತೈತಲ್ಲ, ಹಾವು ನಿಜವಾದ ಹಾವು ನೋಡೇವಿ, ನಿಜವಾದ ಬೆಳ್ಳಿ ನೋಡೇವಿ, ಮತ್ತ ಅವು ಸತ್ಯ ಅಲ್ಲೇನ? ಈಗ ಪ್ರಶ್ನೆ ಮಾಡ್ತಾರ. ಅವಲ್ಲ, ಬೆಳ್ಳಿ ಉಂಟು, ಹಾವು ಉಂಟು, ನೀರು ಉಂಟು. ಅದಕ್ಕ ನಾವು ಮಿಥ್ಯ ಅನ್ನೋ ಶಬ್ದಕ್ಕ ಇಲ್ಲಿ ವೇದಾಂತಿಗಳು ಯಾವ ರೂಪದಲ್ಲಿ ಹೇಳ್ಯಾರ ಅನ್ನೋದನ್ನು ಮೊದಲು ಅರ್ಥೈಸೋ. ಅವು ಯಾವ ರೂಪದಿಂದ ತೋರ್ಲಿ, ಆದ್ರೆ ಬ್ರಹ್ಮನನ್ನು ಬಿಟ್ಟು ತೋರಿಲ್ಲ ಅಂತ ತಾತ್ಪರ್ಯ. ಎಲ್ಲ ಬ್ರಹ್ಮಮಯನ ಇದೆ. ಅದಕ್ಕೆ ಇಲ್ಲೇ ಅದನ್ನ ಅಪಹಾಸ್ಯ ಮಾಡ್ತಾರೆ ನೋಡು. ಒಬ್ಬ ಗುರುವು ಶಿಷ್ಯನಿಗೆ ಜಗತ್ತು ಮಿಥ್ಯೆ ಎಂದು ಉಪದೇಶಿಸುತ್ತಿದ್ದನಂತೆ. ಅಷ್ಟರಲ್ಲಿ ಒಂದು ಮದಸಿದ ಆನೆಯು ಅವನ ಕಡೆಗೆ ಬರುವುದು ಕಾಣಿಸಿತಂತೆ. ಕೂಡಲೇ ಗುರುವು ಓಡುವುದಕ್ಕೆ ಪ್ರಾರಂಭಿಸಲು ಶಿಷ್ಯನು, ಗುರುವೇ, ಆನೆಯು ಮಿಥ್ಯೆಯಲ್ಲವೇ ಎಂದು ಕೇಳಿದನಂತೆ. ಗುರು, ಆನೆಯು ಮಿಥ್ಯ, ನಾವು ಓಡಿದ್ದು ಮಿಥ್ಯ ಎಂದು ಸಮಾಧಾನವನ್ನು ಮಾಡಿದಂತೆ. ಈ ಕಥೆಯನ್ನು ಅನೇಕರು ವೇದಾಂತಿಗಳನ್ನು ಹಾಸ್ಯ ಮಾಡುವುದಕ್ಕೆ ಉದಾಹರಿಸಿರುವುದುಂಟು. ಯಾಕಪ್ಪ, ಯಾಕೆ ಹೆದರಿ ಓಡಿದಿ? ಅದು ಮಿಥ್ಯ, ಅದು ಮಿಥ್ಯ, ಜಗತ್ತೇ ಮಿಥ್ಯ ಅಂದಾಗ ಆಣಿನ ಮಿಥ್ಯಾನ ಐತಲ್ಲ, ಯಾಕೆ ಓಡ್ತೀನಿ ಅಂತ ಕೇಳಿದ. ವೇದಾಂತಿಗಳನ್ನ ಅಪಹಾಸ್ಯ ಮಾಡೋದಕ್ಕ ಇಂಥವು ಅನೇಕ ದೃಷ್ಟಾಂತಗಳನ್ನು ಹುಡುಕಿ ಅವರು ಹೇಳ್ತಾರೆ. ಇಲ್ಲಂತ ಜಗತ್ತಿನ ಸತ್ಯತ್ವವಾದಿಗಳು ಹೇಳ್ತಾರೆ. ಈ ಕಥೆಯನ್ನು ಅನೇಕರು ವೇದಾಂತಿಗಳನ್ನು ಹಾಸ್ಯ ಮಾಡೋದಕ್ಕೆ ಉದಾಹರಿಸಿರುವುದುಂಟು. ಆದರೆ ವಿಷಯವನ್ನು ಚೆನ್ನಾಗಿ ತಿಳಿದುಕೊಳ್ಳಲಾರದವರಿಗೆ ಹೇಗೆ ತಾನೇ ತೃಪ್ತಿಯನ್ನು ಉಂಟು ಮಾಡಿ ಕೊಡಬಹುದು? ವಿಷಯ ತಿಳಿಯದೇ ಇರುವಾಗ, ಹಂಗಾಗುವುದು ಸ್ವಭಾವ. ಮೊಟ್ಟ ಮೊದಲು ದೃಷ್ಟಾಂತದ ಕಥೆಯನ್ನೇ ಸ್ವಲ್ಪ ವಿಮರ್ಶಿಸೋಣ. ನಿಮ್ಮ ಕನಸಿನಲ್ಲಿ ಒಂದು ಆನೆಯು ನಿಮ್ಮನ್ನು ಬೆದರಿಸಿಕೊಂಡು ಬಂದಂತೆ ತಿಳಿದುಕೊಳ್ಳಿ. ಆಗ ನೀವು ಅಂಜಿಕೆಯಿಂದ ಓಡುತ್ತಿರಲು ನಿಮಗೆ ಎತ್ತರವಾಯಿತೆಂದು ಇಟ್ಟುಕೊಳ್ಳಿ. ಆ ಸಂದರ್ಭದಲ್ಲಿ ನೀವು ಕನಸಿನಲ್ಲಿ ಆನೆಯನ್ನು ಕಂಡದ್ದು, ನೀವು ಓಡಿದ್ದು ಸುಳ್ಳಲ್ಲ. ಅಂದರೆ ಎತ್ತರದ ದೃಷ್ಟಿಯಿಂದ ಈ ಘಟನೆಯನ್ನು ವಿಮರ್ಶೆ ಮಾಡಿದರೆ ಆನೆಯು ಕನಸಿನ ಆನೆ, ನಿಜವಾದ ಆನೆಯಲ್ಲ. ಎಂದರೆ ಎತ್ತರದಲ್ಲಿ ಮಾವುಟಿಗನು ಸವಾರಿ ಮಾಡುವಂತ ಆನೆಯಲ್ಲ. ಇದರಂತೆ ಓಟವು ಕನಸಿನ ಓಟ, ನಿಜವಾದ ಓಟವಲ್ಲ. ಎಂದರೆ ಎತ್ತರದಲ್ಲಿ ಹೆದರಿಕೊಂಡವರು ಓಡುವಂತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಿಜವಾಗಿ ಓಡಿದ್ದಲ್ಲ, ಅಲ್ಲವೇ? ಈ ದೃಷ್ಟಾಂತ ಇಟ್ಟುಕೊಂಡು ಬ್ರಹ್ಮ ಸತ್ಯ ಅಂತ ನಿರೂಪಣೆ ಮಾಡ್ತಾರೆ. ಇಲ್ಲಿ ಈ ಜಗತ್ತು ಮಿಥ್ಯೆ ಎಂದರೆ ಇದು ಕಾಣುವುದೇ ಇಲ್ಲ, ಜಗತ್ತೇ ಇಲ್ಲ ಎಂದೇನು ಅರ್ಥವಲ್ಲ. ಯಾವಾಗ ಎಚ್ಚರದ ದೃಷ್ಟಿಯಿಂದ ಕನಸಿನ ಬೆನ್ನೆತ್ತಿದ್ದು ಅಲ್ಲಿ ಅನುಭವ ಮಾಡ್ಯಾನ, ಬೆನ್ನೆತ್ತೈತಿ, ಓಡಿ ಹೋಗ್ಯಾನ, ಅದರಿಂದ ರಕ್ಷಣೆ ಪಡದಾನ. ಅಲ್ಲಿ ಕನಸಿನ ಅದನ್ನು ತಪ್ಪಿಸಿಕೊಂಡು ಹೋಗಿ ಎಲ್ಲೋ ಅವಿತ್ಕೊಂಡು ಉಳ್ಕೊಂಡ.
ಅಂದ್ರೆ ಎಚ್ಚರ ದೃಷ್ಟಿಯಿಂದ ಅದೆಲ್ಲ ಬರೀ ಮಿಥ್ಯಾನ, ಅದು ಯಾವುದು ಸತ್ಯ ಅಲ್ಲ ಅಂತ ನಿರ್ಣಯ ಆಗತ್ತಲ್ಲ. ಹಾಗನೇ ಇಲ್ಲಿ ಜಗತ್ತು ಮಿಥ್ಯೆ ಎಂದರೆ ಇದು ಕಾಣುವುದೇ ಇಲ್ಲ, ಜಗತ್ತೇ ಇಲ್ಲ ಎಂದೇನೋ ಅರ್ಥವಲ್ಲ. ಮಿಥ್ಯಾ ಮಿಥ್ಯಾ ಅಂದ್ರೆ ಅದಕ್ಕೆ ಅರ್ಥ. ಪರಮಾರ್ಥ ಜ್ಞಾನದ ದೃಷ್ಟಿಯಿಂದ ನೋಡಿದರೆ ಜಗತ್ತು ಬ್ರಹ್ಮದಿಂದ ಹುಟ್ಟಿ ಬ್ರಹ್ಮದಲ್ಲಿದ್ದು ಬ್ರಹ್ಮದಲ್ಲಿಯೇ ಲಯವಾಗುತ್ತದೆ. ಆದ್ದರಿಂದ ಬ್ರಹ್ಮಕ್ಕಿಂತ ಬೇರೆಯಾಗಿ ಇದು ಪರಮಾರ್ಥವಾಗಿ ಇರುವುದೇ ಇಲ್ಲ. ಇಷ್ಟ ಅದಕ್ಕರ್ಥ. ಅದಕ್ಕೆ ಉದ್ದಾಲಕನು ಮಗನಿಗೆ ಕಾರ್ಯವು ಕಾರಣಕ್ಕಿಂತ ಬೇರೆಯಾಗಿರುವುದಿಲ್ಲ ಎಂಬುದನ್ನು ತಿಳಿಸುವುದಕ್ಕೆ ಉಪಯೋಗಿಸಿರುವ ಮಾತುಗಳನ್ನು ನಾವು ಸ್ವಲ್ಪ ಲಕ್ಷ್ಯವಿಟ್ಟು ನೋಡಿದರೆ ಜಗತ್ತು ಮಿಥ್ಯೆ ಎಂಬುದರ ಅಭಿಪ್ರಾಯವು ಮತ್ತಷ್ಟು ಸ್ಫುಟವಾಗುತ್ತದೆ. ನೋಡ್ರಿ, ನೀವು ನಿಮ್ಮ ಅನುಭವದಾಗ ನೋಡ್ಕೊಂಡ್ರು ಜಗತ್ ಮಿಥ್ಯಾ ಅನ್ನೋದಕ್ಕ ಸಾಕಷ್ಟು ಸ್ಫುಟವಾದ ದೃಷ್ಟಾಂತ ಇರ್ತಾವ, ಅನುಭವ ಇರ್ತದ. ನಿಮಗ್ ನಾವು ನೋಡಿಕೊಂಡಾಗ ನಮ್ಮ ಅನುಭವ ಹೇಗಿರ್ತತಿ ಅಂತ ನೋಡಿಕೊಂಡಾಗ ಸತ್ ಅಂದ್ರೆ ಇರುವಿಕೆ. ಈ ಸತ್ತಿಗೆ ಅರ್ಥ ಏನು? ಯಾವುದು ಎಂದೆಂದೂ ಇಲ್ಲದಂಗ ಆಗ್ತೈತಿ ನೋಡು, ಅದಕ್ಕೆ ಸತ್ತು ಅಂತ ಕರೆದ. ಯಾವುದು ಎಂದೆಂದೂ ಇಲ್ಲದಂಗ ಆಗ್ತದ, ಅದು ಯಾವಾಗಲೂ ಇಲ್ಲದಂಗ ಆಗಬಾರ್ದು, ಅದು ಇರುವಂಥದ್ದು, ಅದಕ್ಕೆ ಸತ್ತಂದ. ಅದು ಒಮ್ಮೆ ಇದ್ದು ಇನ್ನೊಮ್ಮೆ ಇಲ್ಲದಂಗ ಆದ್ರೆ ಅದು ಸತ್ತಲ್ಲ, ಮಿಥ್ಯಾನ. ಪೂರ್ವ ಕಾಲದಾಗಷ್ಟು ಇರ್ತದ, ಇಲ್ಲ ಅಂದ್ರೆ ಇರುವುದಿಲ್ಲ. ಇವಾಗ ಜಗತ್ತು ಎತ್ತರ ಸಪ್ಪಣದೊಳಗ ಮಾತ್ರ ತೋರುತ್ತೆ. ನಿಮ್ಮ ಅನುಭವ ಇದು. ಇಲ್ಲಿ ಎಚ್ಚರದೊಳಗನು ಈ ಜಗತ್ತು ತೋರ್ಬೇಕಾದ್ರೆ ಅದಕ್ಕೆ ಕಾರಣ ಬ್ರಹ್ಮಣ. ಕನಸಿನೊಳಗ ಆ ಕನಸು ತೋರ್ಬೇಕಾದ್ರೆ, ಆ ಜಗತ್ತು ತೋರ್ಬೇಕಾದ್ರೆ ಅಲ್ಲಿನೋ ಕಾರಣ ಹಿರಣ್ಯ ಗರ್ಭ ಅಥವಾ ತೈಜಸ ಅಥವಾ ಬ್ರಹ್ಮ ಅಂತಾನೆ ಹೇಳ್ಕೊಂಡು. ಹೆಸರು ಬೇರೆ ಬೇರೆ ಇರ್ಬೋದು, ಅಲ್ಲಿ ತಿಳಿ ಅಂತ ಹೆಸರು ಬೇರೆ ಬೇರೆ ಇಟ್ಕೊಂಡಾರೆ, ಕನ್ಫ್ಯೂಸ್ ಆಗಬಾರ್ದು, ಇದು ಅದು ಕಲವರಿಕೆ ಆಗಬಾರ್ದು. ಇಲ್ಲಿ ವೈಶ್ವಾನರ ಅಂತ ಇಟ್ಕೊಂಡಾರ, ತೈಜಸ ಅಂತ ಇಟ್ಕೊಂಡಾರ. ಎಚ್ಚರಿರ್ಲಿ ಸ್ವಪ್ನ ಇರ್ಲಿ, ಇವೆರಡೂ ಬ್ರಹ್ಮನಿಂದೊಡಗೂಡಿನ ತೋರ್ತವ ವಿನ ಬ್ರಹ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಇವು ತೋರುವುದಿಲ್ಲ. ಬ್ರಹ್ಮ ತಾನಾಗಿದ್ದಾಗ ಇವು ಯಾವ ಇರುವುದಿಲ್ಲ ಅನ್ನೋದು ಸುಷುಪ್ತಿ ಅನುಭವ. ಸುಷುಪ್ತಿ ಒಳಗೆ ಇವು ಇಲ್ಲ. ಒಮ್ಮೆ ಇದ್ದು ಇನ್ನೊಮ್ಮೆ ಇಲ್ಲದಂಗಾಗ್ತವ ಅಂದ್ರೆ ಅದಕ್ಕೆ ಸತ್ ಅನ್ನೋದಿಲ್ಲ. ಇದು ಅನುಭವದೊಳಗೆ ನೋಡ್ಕೊಳ್ಳುವಂಥ ಯುಕ್ತಿ. ಒಮ್ಮೆ ಇದ್ದು ಇನ್ನೊಮ್ಮೆ ಇಲ್ಲದಂಗ ಆಗ್ತಾವ. ಇದೆಲ್ಲರ ಅನುಭವದೊಳಗೆ ಐತಿಲ್ಲ. ಕನಸಿನೊಳಗಾಗಲಿ ಹತ್ತಿರದೊಳಗಾಗಲಿ ತೋರಿರುವಂತಹ ಪ್ರಪಂಚ ನಮ್ಮ ಸುಷುಪ್ತಿಗಳ ತೋರಿಲ್ಲ. ಇರುವುದಾಗಿದ್ರೆ ಎಂದೆಂದೂ ಇಲ್ಲದಂಗೆ ಆದ್ರೆ ನೋಡಿಲ್ಲಿ, ಎಚ್ಚರದೊಳಗನು ಬ್ರಹ್ಮ ಸ್ವರೂಪದ, ಕನಸಿನೊಳಗೂ ಬ್ರಹ್ಮ ಸ್ವರೂಪದ, ಸುಷುಪ್ತಿಯೊಳಗೂ ಬ್ರಹ್ಮ ಸ್ವರೂಪ. ನಮ್ಮ ಆತ್ಮ ಸ್ವರೂಪ ಯಾವಾಗ ಇಲ್ದಂಗ ಆಗೈತಿ? ಅದೇನಾರ ಇಲ್ದಂಗ ಆಗಿದ್ರ ಅದು ಇಲ್ದಂಗ ಆಗಿದ್ರೆ ಯಾರ್ಯಾರ ಅನುಭವ ಐತನ? ಅದು ಎಂದೆಂದಿಗೂ ಇರುವುದು, ಅದು ಇಲ್ದಂಗ ಆಗೋದೇ ಇಲ್ಲ. ಅದಕ್ಕೆ ಸತ್ತು ಅಂತ ಕರೆ. ಒಂದು ಅವಸ್ಥೆಯೊಳಗ ತೋರಿ ಇನ್ನೊಂದು ಅವಸ್ಥೆಗೆ ತೋರ್ಲಿಲ್ಲ ಅಂದ್ರ ಇದಕ್ಕೆ ಹೆಂಗ್ ಸತ್ ಅನ್ನೋದು? ಸತ್ತಂದ್ರೇನು? ಎಂದೆಂದೂ ಯಾವುದು ಇಲ್ಲದಂತೆ ಆಗುವುದಿಲ್ಲವೋ ಅದು ಸತ್ತು ಅಂತ ಹೇಳ್ತಾರ. ಇಲ್ಲದಿರುವಿಕೆ ಇರುವಂಗೆ ಇಲ್ಲದಕ್ಕೆ
ಅಂಶತೋ ಭಾವೋ ನ ಭಾವೋ ನೋಡು ವಿದ್ಯತೆ ಸತಃ ಅಂತ ಹೇಳ್ತಾರೆ ನೋಡ್ರಿ ಭಗವದ್ಗೀತೆಯ. ಸತ್ತಿಗೆ ಇರುವಿಕೆ ಇಲ್ಲದಂಗ ಆಗೋದೇ ಇಲ್ಲ. ಅದು ಇರುದ ಯಾವಾಗಿದ್ರು ಇರುದ, ಯಾವ ಅವಸ್ಥೆ ಬಂದ್ರು ಇರುದ. ನಮ್ಮ ಅನುಭವದೊಳಗನ ನೋಡ್ಕೋಬಹುದು ನಾವು. ಪ್ರಪಂಚ ಇರುವುದಾಗಿತ್ತು ಅಂದ್ರ, ಈ ಜಗತ್ತು ಇರುವುದಾಗಿತ್ತು ಅಂದ್ರೆ ಎಲ್ಲ ಅವಸ್ಥೆಗಳು ಇರಬೇಕಾಗಿತ್ತದು. ಅದನ್ನ ಕೆಲವೊಂದು ಮತವಾದಿಗಳು ಅದನ್ನ ಈ ರೂಪದೊಳಗೆ ಕಲ್ಪನೆ ಮಾಡ್ಕೊಂಡ. ನೋಡು, ಪ್ರಪಂಚ ಇತ್ತು, ನೀನ್ ನಿದ್ರಿ ಮಾಡುವಾಗನು ಅದು ಇತ್ತು. ಅಲ್ಲಿ ಅಜ್ಞಾನ ಇರೋಣದ್ರಿಂದ ನಿನಗದು ಗೊತ್ತಾಗಿಲ್ಲ. ಯಾಕಂದ್ರೆ ಎದ್ದ ಮೇಲೆ ಮತ್ತೆ ಹೊಳ್ಳಿ ಪ್ರಪಂಚ ಐತೆ. ಈಗ ಕಲ್ಪನಾ ಮಾಡ್ಕೋತಾರ, ಅದು ಸರಿ ಅಂತ ಅನಿಸ್ಬಿಡ್ತೈತಿ. ಅಂದ್ಬಿಡ್ತೇವೆ. ಸುಷುಪ್ತಿ ಒಳಗ ಅಜ್ಞಾನ ಐತಿ ಅನ್ನೋದಕ್ಕೆ ಪ್ರಮಾಣ ಏನು? ಎಚ್ಚರದ ಅಪೇಕ್ಷೆಯಿಂದ ಅಲ್ಲಿ ಏನೊಂದು ಇಲ್ಲದಂಗಿದ್ವಿ, ಅದಕ್ಕೆ ಅಲ್ಲಿ ಅಜ್ಞಾನ ರೂಪದಿಂದ ಇದ್ವಿ ಅಂತ ಕಲ್ಪನಾ ಮಾಡ್ಕೋತಾನೆ. ಯಾವ ಎಚ್ಚರ ಪರಮಾತ್ಮವನ್ನು ಇಟ್ಟುಕೊಂಡು ಕಲ್ಪನಾ ಮಾಡ್ಕೋತಾನೆ. ಅನುಭವದೊಳಗ ನಾವು ನಿದ್ರಿ ಮಾಡುವಾಗ ನಾ ಅಜ್ಞಾನ ರೂಪದೊಳಗದೇನಿ ಅಂತ ಯಾರಿಗಾದ್ರೂ ಅನುಭವ ಆಗೈತೇನ? ಹಾಗಿದ್ರೆ ಅಡ್ಡಿ ಇಲ್ಲ. ನಾನು ಅದಕ್ಕಿನ್ನೂ ಗುಣಾದಿಗಳನ್ನು ಹೊಂದಿಸ್ತಾರ. ರಜೋಗುಣ, ಸತ್ವಗುಣ, ತಮೋಗುಣ. ನಿದ್ರಿ ತಮೋಗುಣ ಪ್ರಧಾನವಾಗಿರುವುದು ಅಂತ ಹೇಳ್ತಾರೆ. ಅದರಲ್ಲಿ ಯಾವ ಗುಣಗಳು ಇಲ್ಲ. ದ್ರವ್ಯ, ಗುಣ, ಜಾತಿ ಏನಾರ ಐತೇನದ ಇದ್ರು ಒಪ್ಕೊಳ್ರಿ, ಯಾರು ಬೇಡ ಅಂತ. ನಿಮ್ಗಲ್ಲಿ ಅಜ್ಞಾನ ಐತಿ ಅಂತ ಎತ್ತರ ಸ್ವಪ್ನಾದಿಗಳ ಅಪೇಕ್ಷೆ ಇಲ್ಲ ನಿರ್ಣಯ ಮಾಡಿಕೊಳ್ಳ್ರಿ, ಪ್ರಮಾಣ ಮಾಡ್ಕೊಳ್ಳಿ. ಎತ್ತರದ ಅಪೇಕ್ಷೆ ಇಲ್ಲ, ನಿದ್ರೆಯೊಳಗೆ ಅಜ್ಞಾನ ಐತಿ ಅಂತ ನಿರ್ಣಯ ಮಾಡಿ. ಎತ್ತರ ಸ್ವಪ್ನದೊಳಗೆ ಜಗತ್ತಿಲ್ಲ ಅಂತ ಹೇಳೇ ಇಲ್ಲ ಅವರು. ಜಗತ್ತು ಮಿಥ್ಯ ಎಂದರೆ ಕಾಣುವುದೇ ಇಲ್ಲ, ಜಗತ್ತೇ ಇಲ್ಲ ಎಂದೇನು ಅರ್ಥವಲ್ಲ. ಎತ್ತರದೊಳಗೆ ಈ ರೂಪದಿಂದ ನೋಡ್ಕೋತೀರಿ, ಕಾಣಿಸಿನೊಳಗೆ ಆ ರೂಪದಿಂದ ನೋಡ್ಕೋತೀರಿ. ತಾನಾಗಿದ್ದಾಗ ಯಾವ ರೂಪನ ಇಲ್ಲ ಇವನಿಗೆ. ಅವನೊಬ್ಬನ ಸತ್ಯ ನೋಡ್ರಿ. ಸುಷುಪ್ತಿನ ಚೆನ್ನಾಗಿ ಅವಲೋಕನ ಮಾಡ್ಕೊ. ನೀವು ಅನುಭವ ಮಾಡೋ ಮುಂದಲ್ಲಿ ದ್ರವ್ಯ, ಗುಣ, ಜಾತಿ, ಕರ್ಮ ಏನಾದ್ರೂ ಉಂಟಾ ಅಲ್ಲಿ? ನಿಮ್ ಇರುವಿಕೆ ಅಂತೂ ಇದ್ದದ್ದು ಸತ್ಯ ಅಂತ ಎಲ್ಲರಿಗೂ ಗೊತ್ತಾಗ. ನಾನು ಇದ್ದೆ ಅಲ್ಲೇ, ನಾನಿದ್ದೆ, ನನಗೆ ಆನಂದ ಆಗೈತಿ, ನಾನು ಇದ್ದೆ ಅಲ್ಲಿ ಅಂತ ಹೇಳ್ತೇವೆ. ಅಲ್ಲಿ ಲಿಂಗ ಭೇದಾದಿಗಳಿಲ್ಲ. ಜಾತಿ, ರಾಜ, ಕಿಂಕರ, ಭಿಕ್ಷುಕ, ಉಚ್ಚ, ನೀಚ ಇದೇನಾದ್ರೂ ಭೇದ ಐತನ ಅಲ್ಲಿ? ಸ್ವಾಮಿ ಅವ್ರ ಭಕ್ತರು ಅನ್ನೋ ಭೇದ ಐತೋ? ಯಾವ ಭೇದದ ಅಲ್ಲೇ? ಸುಸುಪ್ತಿ ಎಲ್ಲರಿಗೂ ಸಮಾನ ರೂಪದೊಳಗನ ಆಗ್ತದೆ. ಒಬ್ಬ ರಾಜ ನಿದ್ರಿ ಮಾಡಿದ್ರು ಅವ ಸುಖದ ಸುಪ್ಪತ್ತಿಗೆ ಮೇಲೆ ಪೌಡಿಸಿ ನಿದ್ರಿ ಮಾಡಿದ್ರು ಕೂಡ ಆ ನಿದ್ರಿಗೂ ಒಬ್ಬ ರೈತ ರೆಂಟಿ ಹೊಡೆದು ಅದ ಒಂದು ಹೆಂಟಿ ತೆಲುಗು ಬಿಟ್ಕೊಂಡು ಮಕ್ಕೊಂಡು ನಿದ್ರಿ ಮಾಡಿದ್ರು ಎರಡು ಸಮಾನ ದೃಷ್ಟಿಯೊಳಗನ ಅದು. ನಿದ್ರಿಯೊಳಗ ತಾರತಮ್ಯ ಇಲ್ಲ. ಯಾಕ? ಬ್ರಹ್ಮದೊಳಗೆ ಯಾವ ತಾರತಮ್ಯನೂ ಇಲ್ಲ. ಸಮಾನ ಅಧಿಕರಣದಿಂದ ಕೂಡಿರ್ತಾನವ. ಒಂದು ಹೆಚ್ಚು ಒಂದು ಕಡಿಮೆ ಇರುವುದಿಲ್ಲ. ಆತ್ಮನ ಸ್ವರೂಪದೊಳಗೆ ಯಾವುದು ಮುಂಚೆ ನೀಚೆ ಅನ್ನುವ ಜಾತಿ, ದ್ರವ್ಯ, ಗುಣ, ಕರ್ಮಾದಿಗಳ ಸೋಂಕಮಗ ಅಲ್ಲಿ ಇಲ್ಲ. ಮತ್ ನಿದ್ರೇನು ಆಗಲ್ಲ. ಅನುಭವ ರೂಪದೊಳಗೆ ನಿದ್ರೆಯ ಸುಸುಪ್ತಾವಸ್ಥೆಯನ್ನ ನೀವು ನೋಡ್ರಿ. ಸುಮ್ಮನ ಅದ್ರಾಗ ಜ್ಞಾನ ಐತಿ ಅಂತ
ಎಚ್ಚರದ ಅಪೇಕ್ಷೆಯಿಂದೊಡಗೂಡಿ ಅದರಲ್ಲಿ ಅಜ್ಞಾನಕ್ಕೆ ಅಲ್ಲಿ ಏನೊಂದು ತೋರೋದಿಲ್ಲ. ಈ ಮಾತು ಎಚ್ಚರಕ್ಕೆ ಕಟ್ಟು ಬಿದ್ದು ಎಚ್ಚರದ ಅಭಿಮಾನದಿಂದ ಎಚ್ಚರದ ಅಪೇಕ್ಷೆಯಿಂದ ನಿರ್ಣಯ ಮಾಡ್ಕೊಂಡದ್ದು ನೀವು ಅನುಭವ ಮಾಡುವಾಗ ಇಲ್ರಿ ಅದು ಅಜ್ಞಾನದಿಂದನೇ ಕೂಡಿತ್ತು ಅಂತ ಒಪ್ಕೊತಿರೋ. ಅಲ್ಲಿ ಏನಾದ್ರೂ ಅಜ್ಞಾನ ಇತ್ತು ಅಂತ ಅನಿಸತೆ? ಹಾಗಂತ ಮತ್ತ ಅದ ಬ್ರಹ್ಮ ಅಂತ ತಿಳಿಯುವಂತಿಲ್ಲ, ಬರೀ ಶಾಂಪಲ್ ಅವ. ಯಾಕಂದ್ರೆ ಆ ಸ್ಥಿತಿನೂ ಶಾಶ್ವತವಾಗಿರುವಂತಹದ್ದಲ್ಲ. ಅದರ ಸ್ಥಿತಿ ಶಾಶ್ವತವಾಗಿದ್ರೆ ನೀವು ಬ್ರಹ್ಮ ಸ್ವರೂಪ ಅಂತ ಒಪ್ಕೋಬಹುದಾಗಿತ್ತು. ಮತ್ತೆ ಎತ್ತರಕ್ಕೆ ಬರ್ತೀವಿ, ಸ್ವಪ್ನ ಕಾಣ್ತೀವಿ. ಆದ್ರೆ ದೃಷ್ಟಾಂತಕ್ಕೆ ಅದನ್ನು ಬಳಸ್ಕೊತಾರಲ್ಲೇ. ಅದು ಯಥಾರ್ಥವಾಗಿ ಬ್ರಹ್ಮನ ಸ್ವರೂಪ ಯಾವೈತಿ ನೋಡು, ಹಾಗ ಅಲ್ಲಿ ಇರ್ತೀರಿ ಅಂತ ತಾನಾಗಿರುವಂಥದ್ದು ಅಲ್ಲೇನೆ, ಮತ್ತೆ ಬೇರೆ ಎಲ್ಲಿ ಇರ್ಲಿಕ್ಕಾಗಿಲ್ಲ. ಆ ಸ್ಥಿತಿ ಗೊತ್ತಾಗಿ ಅನುಭವದಲ್ಲಿ ಕಂಡಂತ ವ್ಯಕ್ತಿ ಎತ್ತರದಾಗ ಬಂದ್ರು ತಾನೇ ಇರ್ತಾನೆ. ಯಾರ ಹಂಗಿಲ್ಲ, ಸುಮ್ಮನೆ ಇರ್ತಾನೆ. ಯಾರ ಹಂಗಿಲ್ಲ ಅಂದ್ರೆ ಅಂತಃಕರಣಾದಿಗಳ ಹಂಗ ಮತ್ತೆ ಬೇರೆ ಯಾರು ಅಲ್ಲ, ಹೊರಗಿನವರಲ್ಲ. ಇಲ್ಲಿ ಅಂತಃಕರಣಾದಿಗಳ ಹಂಗಿಲ್ಲದ ಇರಾಕ್ ಯಾರಿಗೆ ಬರ್ತದನು ಅವ ಬ್ರಹ್ಮನಲ್ಲೇ ಉಳ್ಕೋತಾನೆ. ಅವನ ಸ್ವರೂಪ ಬ್ರಹ್ಮ ಸ್ವರೂಪ ಅಂತ ಅನುಭವಕ್ಕೆ ಬಂದ್ಬಿಡ್ತದೆ. ಅಂತಃಕರಣಾದಿಗಳ ಹಂಗ ಬಿಡಬೇಕು. ಅವುಗಳ ಕ್ರಿಯಾ ಕಾರ್ಯಗಳಲ್ಲಿ ಸ್ಪಂದಿಸುವುದನ್ನು ನಾವು ಯಾವಾಗ ಕೈ ಬಿಡ್ತೇವಿ ಆಗ ಬ್ರಹ್ಮ ಸ್ವರೂಪಿನ ಮತ್ತೆ ಬೇರೆ ಏನು ಆಗೋದಿಲ್ಲ. ಅದಕ್ಕೆ ಯಥಾರ್ಥವಾಗಿಲ್ಲೇ ನಾವು ಸ್ವಲ್ಪ ಲಕ್ಷ್ಯವಿಟ್ಟು ನೋಡಿದರೆ ಜಗತ್ತು ಮಿಥ್ಯೆ ಎಂಬುದರ ಅಭಿಪ್ರಾಯವು ಮತ್ತಷ್ಟು ಸ್ಫುಟವಾಗುತ್ತದೆ. ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಅಂತ ಚಾಲಕ ತನ್ನ ಮಗನಾಗಿರುವಂತಹ ಶ್ವೇತಕೇತುವಿಗೆ ಇದನ್ನು ಬೋಧ ಮಾಡ್ತಾನೆ. ಬ್ರಹ್ಮದ ಬೇರೆಯಾಗಿ ಜಗತ್ತಿಗೆ ಎಲ್ಲಿ ಇಲ್ಲ. ನಮಸ್ಕಾರ ರೀ. ಅದ್ರಿ ಅಂತಃಕರಣದ ಹಂಗ ಇಲ್ಲದ ಇರ್ಬೇಕಾಗೈತ್ರಿ ನಾವ್ರಿ. ಅದು ಹೆಂಗಿರೋದು ಒಂದು ಉದಾಹರಣೆ ಮೂಲಕವಾಗಿ ಒಂದ್ ಸ್ವಲ್ಪ ಜಾಸ್ತಿ ಉದಾಹರಣೆ. ನಿದ್ರಿ ಒಳಗೆ ಇದ್ದಿರಿಲ್ಲಮ್ಮ ನೀವು, ಅಂತಃಕರಣ ಇಟ್ಕೊಂಡು ನಿದ್ರಿ ಮಾಡಿರಾ? ಇಲ್ರಿ. ಮತ್ತ ಅಲ್ಲಿ ಇದ್ದಿರೋ ಇಲ್ಲ ನೀವು? ಅದು ನಮ್ಮ ಅರಿವಿಗೆ ಹ್ಞೂರಿ ಅದು ನಮ್ಮ ಅರಿವಿಗೆನೆ ಬರುದಿಲ್ಲ ಅಲ್ರಿ. ಅಲ್ಲ ಅವ್ರು ಇದ್ದದ್ದು ಇದ್ದಿದ್ರಿ ಇದ್ದಾಗ ಅದು ಅರಿವಿಗೆನ ಬರುದಿಲ್ಲಲ್ರಿ. ಅಜ್ಞಾನದಾಗ ಇರ್ತೇವ್ರಿ ನಾವು. ಅಲ್ಲಿ ಅಜ್ಞಾನದಾಗ ಇರ್ತೀರಿ, ನಮಗ ಅರಿವು ಆಗುದಿಲ್ಲ ಅಂತ ಅರ್ಥ ನಿಮ್ಗಲ್ವಾ? ಹಾ ರೀ. ಹೌದಲ್ಲ. ಬ್ರಹ್ಮನಲ್ಲಿ ಅರಿವಿಕೆ ಕ್ರಿಯಾ ಕಾರ್ಯಗಳೇನಾದ್ರೂ ಉಂಟಾ? ಇಲ್ರಿ. ಮತ್ತೆ ಅದರ ರೂಪದೊಳಗೆ ಇದ್ದೀರಲ್ಲ ಅಲ್ಲೇ. ಅರಿವು ಅವಶ್ಯಕತೆ ಏನೈತೆ ಅಲ್ಲೇ? ಈಗ ಅರಿವು ಅಂತ ಐತಲ್ಲ, ನಿಮ್ಗೆ ಎಷ್ಟದಾಗ ತಗೊಂಡ್ರೆ ಅರಿವು ಅಂತ ಐತಲ್ಲ. ಹಾ ರೀ. ಈ ಅರಿವು ಅಂತಃಕರಣಾದಿಗಳ ಹಂಗ ಇಲ್ಲದಾಗಿತ್ತು ಅಥವಾ ಆ ಅಂತಃಕರಣಾದಿಗಳನ್ನ ಅನುಸರಿಸಿಕೊಂಡೈತಿ? ಅದು ಅವಾಗಿನ ಬೇಕಾಗಿಲ್ಲ ಬೇಡ್ರಿ ಅಂತಃಕರಣ. ಅರಿವಿಗೆ ಬೇಕಿಲ್ವಲ್ಲ ಅಂತಃಕರಣ. ಹಾ ರೀ. ಅರಿವು ಸ್ವಯಂ ಸಿದ್ಧವಾಗಿರುವಂತಹ ಸ್ವರೂಪ. ಅರಿವು ಇಲ್ಲೇ ಈಗ ಎಚ್ಚರದ ನೋಡ್ರಿ ನೀವು. ಸ್ವಪ್ನದ ನಿಮಗ ಅದು ಇಲ್ರಿ, ನಾವು ಅಲ್ಲಿ ಅಜ್ಞಾನದಾಗಿರ್ತೀವಿ ಅನ್ನೋ ಭ್ರಮೆ ಐತಲ್ಲ ನಿಮಗ. ಅಲ್ಲಿ ನಾವು ಏನೊಂದು ತಿಳಿಯುವುದಿಲ್ಲ ಅನ್ನೋದನ್ನ ಈಗ ನಿದ್ರಿ ಒಳಗ ನಮಗ ಅಜ್ಞಾನದಿಂದ ಇರ್ತೀವಿ ಅಂತ ಯಾವುದರ ಅಪೇಕ್ಷೆಯಿಂದ ಹೇಳಿದ್ರಲ್ಲೇ? ನಿದ್ದೆ ಮಾಡ್ತಿರ್ತೀವಲ್ರಿ ಅಜ್ಞಾನದ. ಅಲ್ಲ, ನಿದ್ರಿನ ಮಾಡ್ರಿ, ನಾವು ಬೇಡ ಅಂದಿಲ್ಲ. ಹಾ ರೀ. ನಿದ್ರಿ ಮಾಡ್ರಿ. ನೀವು ನಿದ್ರಿ ಒಳಗೆ ಇದ್ರು ಇಲ್ಲೋ? ಹಾ ರೀ. ಅದೇ ನೀ ಅನ್ನೋ ಅನುಭವ ಐತಿಲ್ಲ. ನಾನ ನಿದ್ರಿ ಮಾಡ್ತೀವಿ ಅಂತ ಹೇಳ್ತೀರಿ. ಅದು ಹೆಸರು ಬಂದ್ಮೇಲೆ ಹೇಳ್ತೀವ್ರಿ.
ಎಚ್ಚರ ಬಂದ ಮೇಲೆ ಏನನ್ನ ಹೇಳ್ತೀರಿ? ನಾನ್ ನಿದ್ದೆ ಮಾಡಿದೆ ಅಂತ ಹೇಳ್ತೀನ್ರಿ. ಈ ಎಚ್ಚರದ ಪ್ರಮಾತ್ರು ಏನಾದ್ರು ನಿದ್ರೆ ಮಾಡ್ಯಾನ? ಅಲ್ಲಿ ಇದ್ದ ಇವ? ಇಲ್ರಿ. ನಿದ್ರೆ ಮಾಡುವಾಗ ಎಚ್ಚರದ ಪ್ರಮಾತ್ರು ಇದ್ರ ಅದಕ್ಕೆ ನಿದ್ರೆ ಅನ್ನೋದಿಲ್ಲಲ್ಲ? ಇಲ್ರಿ, ಅವಾಗ ಎಚ್ಚರ. ಯಾವಾಗಲೂ ಕ್ರಿಯಾರೂಪದಿಂದ ಒಡಗೂಡಿ ಅಂತಃಕರಣಾದಿಗಳಿಂದ ಒಡಗೂಡನೆ ಇವನ ಇರುವಿಕೆ. ಅಲ್ಲೇ ಅಂತಃಕರಣಾದಿಗಳನ್ನು ಬಿಟ್ಟು ಬಿಡ್ತಾನೆ. ಅಲ್ಲೇ ನಾನು ತಾನಾಗಿ ಪರಿವರ್ತನ ಹೊಂತಾನೆ. ನಾನು ಪ್ರಮಾತೃ ಏನಿದ್ದಾನಲ್ಲಿ ತನ್ನ ಕಳ್ಕೊಂತಾನ. ಅಲ್ಲಿ ತಾನಾಗಿ ಇರ್ತಾನ. ತಾನಾಗಿದ್ದಾಗ ಅಂತಃಕರಣಾದಿಗಳು ಹಂಗಿರುವುದಿಲ್ಲ. ಇಲ್ಲಿ ನಮ್ಮ ಎಚ್ಚರದೊಳಗೆ ಅರಿವು ಅಂತದ. ಅರಿವು ಸ್ವಯಂ ನಿಶ್ಚಿತವಾಗಿರುವಂತಹದ್ದು. ಈ ಅಂತಃಕರಣಾದಿಗಳ ಅಪೇಕ್ಷೆಯಿಂದ ಅರಿವನ್ನು ನಿರ್ಣಯ ಮಾಡ್ಕೊಂಡಿರೋ, ಅರಿವಿನಿಂದ ಅಂತಃಕರಣಾದಿಗಳು ಉಂಟು ಅಂತ ಗೊತ್ತು ಮಾಡ್ಕೊಂಡಿರೋ. ಅರಿವಿನಿಂದನೇ ಉತ್ತರಿಸುತ್ತದೆ. ಅರಿವು ಸ್ವತಂತ್ರವಾಗಿರುವಂತಹದ್ದು. ಈ ಅರಿವಿನೊಳಗೆ ಅಂತಃಕರಣಾದಿಗಳಲ್ಲಿ ಇಲ್ಲ ಅಲ್ವಾ? ಇಲ್ಲಿನ ಅನುಭವಕ್ಕೆ ಬರ್ತದಲ್ಲ. ಸಾಪಣದೊಳಗೆ ನಿಮಗೆ ಇದ್ರಾಗ ನಿದ್ರಿಯೊಳಗೆ ನಿಮ್ಗೆ ಅಜ್ಞಾನ ಐತಿ ಅಂತ ನಿಮ್ಮ ಕಲ್ಪನಾ ಐತಿ ಅಂದ್ರೆ ಇಲ್ಲಿ ಎಚ್ಚರದೊಳಗೆ ಅರಿವು ಐತಲ್ಲ. ಹೋಗ್ಲಿ, ಆ ನಿದ್ರಿ ಬಿಡು ನಾವು. ಯಾಕಂದ್ರೆ ನಿಮ್ಗೆ ಅದ ಜ್ಞಾನ ಆವರಿಸ್ಕೊಂಡ್ಬಿಟ್ಟದ, ಬಲವಾಗಿ ಹಿಡ್ಕೊಂಡಿರಿ. ಅಲ್ಲಿ ಎತ್ತರದ ಪ್ರಮಾತೃ ಅಥವಾ ಎತ್ತರದ ಅವಸ್ಥೆಯಿಂದ ಎತ್ತರದಂಗ ಅಲ್ಲಿ ಇಲ್ಲ ಅಂತ, ಅದಕ್ಕೆ ಅಲ್ಲಿ ಏನು ತಿಳಿಯುವುದಿಲ್ಲ ಅಂತ. ಇದ ಪ್ರಮಾತೃವಿನ ಕಲ್ಪನೆ ಅನ್ನೋದು ನಿಮಗೆ ಕಳಿಸ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ಅರಿವು ಐತಲ್ಲ, ಅರಿವು. ಈ ಅರಿವೇನಾದ್ರೂ ಅಂತಃಕರಣಾದಿಗಳ ಅಪೇಕ್ಷೆಯಿಂದ ಬೆಳಗತ್ತಾ? ಇಲ್ರಿ. ಸ್ವತಂತ್ರದಲ್ಲದು, ಸ್ವಯಂ ಶುದ್ಧದನ ಇಲ್ಲ ಅರಿವು. ಹೌದ್ರಿ. ಅಂತಃಕರಣಾದಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲವನ್ನು ಬೆಳಗತ್ತದ. ಅದ ಅರಿವ ನಮ್ಮ ಇರವು ಅಥವಾ ನಮ್ಮ ಆತ್ಮ, ಅದು ಪರಬ್ರಹ್ಮ. ಮತ್ತೊಂದಲ್ಲ, ಅದಕ್ಕೆ ಬೇರೆ ಬೇರೆ ಹೆಸರು. ಅವಂಗನ ಜೀವ ಅಂತ ಕರೀತಿಲ್ಲ. ಅವ ಹೆಸರೆಲ್ಲವೂ ನೋಡ ಪರ್ಯಾಯವಾಗಿ ಬೇರೆ ಬೇರೆ ರೂಪದೊಳಗೆ ಕರೆದಾಗ. ಇಲ್ಲಿ ಅರಿವು ಇಲ್ಲದನ ನಿಮಗೆ ಅಂತಃಕರಣಾದಿಗಳನ್ನ ಸಿದ್ಧ ಮಾಡಿಕೊಟ್ರು. ನೋಡೋಣ, ಅಂತಃಕರಣ ಅರಿವಿಲ್ಲದೆ ಗೋಚರ ಆಗುವುದೇ ಇಲ್ಲ. ಅವರ ಅರಿವಿನೊಳಗೆ ಅಂತಃಕರಣ ಇಲ್ಲ, ಸ್ವಯಂ ಸಿದ್ಧವಾಗಿರೋದು. ಅರಿವಿನೊಳಗ ಅಂತಃಕರಣಾದಿಗಳು ಇಲ್ಲ. ಈ ಅಂತಃಕರಣಾದಿಗಳು ಇಲ್ಲದೆ ಇದ್ರೂ ಅರಿವು ಇರುವಂಗ ಇರ್ತದೆ. ಅರಿವು ಇರುವಂಗ ಇರ್ತದೆ. ಯಾವ ಅಂತಃಕರಣಾದಿಗಳನ್ನ ಬಳಸಿಕೊಳ್ಳದೆ. ಈಗ ಎತ್ತರ ಇದ್ದಾಗ ಇನ್ನೆರಡು ಅವಸ್ಥೆಗಳು ಎಲ್ಲಿಯೂ ಇಲ್ಲ ಅಂತ ನಿಮಗ ಅನುಭವ ಆಗೈತಲ್ಲ? ಅಮ್ಮವ್ರೆ, ಅಲ್ಲಿ ಯಾವ ಅಂತಃಕರಣ ಇಟ್ಕೊಂಡು ನೀವು ತಿಳ್ಕೊಂಡ್ರಲ್ಲೇ? ಒಂದ್ ಅವಸ್ಥೆ ಇದ್ದಾಗ ಇನ್ನೆರಡು ಅವಸ್ಥೆಗಳಿಲ್ಲ ಅಂತ ಯಾವ ಅಂತಃಕರಣ ಇಟ್ಕೊಂಡು ತಿಳಿದಿರಿ? ಅಲ್ಲಿ ಅರಿವಿನಿಂದ ಅಷ್ಟೇ ತಿಳಿದಿರಿ. ಅಂದ್ಮೇಲೆ ಅರಿವಿನಲ್ಲಿ ಅಂತಃಕರಣಾದಿಗಳ ಸೋಂಕಿಲ್ಲ. ಅರಿವಿಲ್ಲದನ ಅಂತಃಕರಣಾದಿಗಳಿಗೆ ಅಸ್ತಿತ್ವವಿಲ್ಲ. ಮತ್ತೆ ಅಂತಃಕರಣಾದಿಗಳು ಇದ್ದಾಗನೇ ಈ ಜಗತ್ತು ಅಂತ ಗೊತ್ತಾಗ್ಯದಲ್ಲ? ಹೌದ್ರಿ. ಅರಿವಿನಿಂದೊಡಗೂಡಿರುವ ಈ ಜಗತ್ತು ಯಥಾರ್ಥವಾಗಿ ನೋಡ, ಅರಿವನ್ನ ನಾವು ಅಂತಃಕರಣಾದಿಗಳು, ಜಗತ್ತು, ಇಂದ್ರಿಯ, ಪ್ರಮಾತೃ, ಪ್ರಮಾಣ, ಪ್ರಮೇಯಾದಿಗಳು ಅಂತ ಅದೇ ಅರಿವಿನ ಸ್ವರೂಪಕ್ಕನ ಈ ರೂಪಾದಿಗಳನ್ನು ಕಲ್ಪಿಸಿಕೊಂಡು ವ್ಯವಹಾರ ಮಾಡಕತ್ತೀವಿ. ಅದಕ್ಕೆ ಬ್ರಹ್ಮ ಒಂದ ಸತ್ಯ, ಉಳಿದದ್ಯ ಎಲ್ಲವೂ ಮಿಥ್ಯ. ಹಾಗನ ಅಲ್ಲೇ ಸುಸುಪ್ತಿ ಒಳಗನು ಕೂಡ ನಿಮ್ಮ ಅರಿವು ಒಂದೇ ಇರ್ತದ. ಅಲ್ಲಿ ತಾನಾಗಿರ್ತದ. ಅಲ್ಲಿ ಏನಾದ್ರೂ ಉಂಟಾ ಅನುಭವದಿಂದ ನೋಡ್ಕೊಳ್ಳಿ. ಯಾವ್ದಾದ್ರೂ ಒಂದು ಅವಸ್ಥೆಯ ಅಪೇಕ್ಷೆಯಿಂದ ಅದನ್ನ ನೋಡಿದ್ರಿ ಅಂದ್ರೆ ಅಲ್ಲಿ ಅಜ್ಞಾನ ಐತಿ ಅಂತ ಒಪ್ಕೋಬೇಕ. ಎತ್ತರ ದೃಷ್ಟಿಯಿಂದ ಇಲ್ಲಿ ಬಗೆಯಾಗಿ ತೋರುವ ಈ ಜಗತ್ತು ಅಲ್ಲಿ ಇರ್ಲಿಲ್ಲ ಅಂದ್ಮೇಲೆ ಅಲ್ಲಿ ತಿಳಿಯಾಕ ಏನು ಇಲ್ಲ ಅಂತ ಅಲ್ವಾ?
ಅಲ್ಲಿ ಅರಿವಿಲ್ಲೇನು ಐತಿ, ನಾನು ಅದೇನೇ ಅಂತ ನಾನ ನಿದ್ರೆ ಮಾಡಿದೆ ಅಂತ ಹೇಳ್ತೀರಿ ನೀವು. ಅಲ್ಲೇ ಅರಿವಿಗೇನು ಕೊರತಿಲ್ಲ, ಅರಿವು ಇರುವಂಗ ಇರ್ತದೆ. ಅರಿಸಿಕೊಳ್ಳುವಂತ ವಸ್ತುಗಳು ಅಲ್ಲಿ ಯಾವ ಇರುವುದಿಲ್ಲ. ಅರಿವನ್ನು ಬಿಟ್ಟರೆ ಮತ್ತೆ ಬೇರೆ ಯಾವ ವಸ್ತು ಇಲ್ಲ ಅಲ್ಲಿ. ಅದಕ್ಕೆ ಅದು ಅಜ್ಞಾನದಿಂದ ಕೂಡ್ಕೊಂಡತಿ ಅಂತ ಎತ್ತರದ ಪ್ರಮಾತೃವಿನ ಕಲ್ಪನೆಯಿಂದ ಆ ಅವಸ್ಥೆಯೊಳಗೆ ಅಜ್ಞಾನ ಐತಿ ಅಂತ ಹಲವು ಮತವಾದಿಗಳು, ಆದ್ರೂ ಭಾಷ್ಯಕಾರರಾಗಲಿ ಉಪನಿಷತ್ಕಾರರಾಗಲಿ ಸುಷುಪ್ತಾವಸ್ಥೆಯೊಳಗೆ ಅಜ್ಞಾನ ಐತಿ ಅಂತ ಒಪ್ಪಿಲ್ಲ. ಅಜ್ಞಾನ ಎತ್ತರದ ಅಪೇಕ್ಷೆಯಿಂದ ಕಲ್ಪಿಸಿಕೊಂಡಿರುವಂತಹ, ಅಲ್ಲಿ ಏನೊಂದು ಇಲ್ಲ ಅನ್ನೋದನ್ನ ನೀವು ತಿಳಿದೇ ಹೇಳ್ತೀರಾ. ಮತ್ತೆ ಅಲ್ಲಿ ಅರಿವು ಇಲ್ಲ ಅಂತ ಹೆಂಗ್ ನಿರ್ಣಯ ಮಾಡ್ತೀರಿ? ಏನೊಂದು ಇಲ್ಲ, ಏನೊಂದು ಇಲ್ಲದ ಆನಂದ ರೂಪದ ಅದು. ಮತ್ತೆ ಆನಂದ ರೂಪ ಅಜ್ಞಾನದೊಳಗೆ ಆನಂದ ಐತಿ ಅಂತ ಒಪ್ಕೋತೀರಾ? ಅಜ್ಞಾನನ ಇತ್ತು ಅಂತ ಒಪ್ಕೊಳ್ಳೋಣ. ಕೆಲವು ಮತವಾದಿಗಳು ಹೇಳ್ತಾರಲ್ಲ, ಒಪ್ಕೊಳ್ಳೋಣ. ಅಜ್ಞಾನ ಆನಂದ ಎರಡು ಒಂದನ, ಅನುಭವ ಏಳು ಮುಂದೆ ಆನಂದ ರೂಪವಾಗಿದ್ದೆ ಅಂತ ಹೇಳ್ತೀರಿ. ಮತ್ತಲ್ಲಿ ಅಜ್ಞಾನ ಐತಿ ಅಂತ ಹೇಳ್ತೀರಿ. ಅಜ್ಞಾನದೊಳಗ ಆನಂದ ಕಂಡಿದ್ದು ಉಂಟಾ? ಸುಜ್ಞಾನದೊಳಗೆ ಆನಂದ ಪರವಶರಾಗಿರ್ಬೋದು. ಅಜ್ಞಾನದೊಳಗೆ ಜ್ಞಾನದಿಂದ ಆನಂದ ಪ್ರಾಪ್ತಿ ಆಗ್ತೈತಿ ಅಂತ ಹೇಳ್ಕೊತ ಬಂದದ ಶ್ರುತಿ. ಅಜ್ಞಾನದಿಂದ ಆನಂದ ಆಗೈತಿ ಅಂತ ಯಾರಿಗಾದ್ರು ಎಲ್ಲರ ಶ್ರುತಿ ಹೇಳಿದ್ದುಂಟಾ? ಇಲ್ರಿ. ಮತ್ತಲ್ಲಿ ತಮಗೆ ತಾವ ವಿರೋಧ ಮಾಡ್ಕೊಂತಾರಲ್ಲ. ಅಜ್ಞಾನ ಸುಷುಪ್ತಿಯ ಅವಸ್ಥೆಯೊಳಗೆ ಅಜ್ಞಾನ ಐತಿ ಅಂತ ಒಪ್ಕೊಂಡ್ರ ಅಲ್ಲಿ ಆನಂದ ರೂಪವಾಗಿದ್ದೆ ಅಂತ ಹೇಳಬಾರ್ದು. ಮತ್ತೆ ಆನಂದ ರೂಪದಿಂದೊಳಗೂಡಿ ಅಲ್ಲಿ ಏನೊಂದು ಇಲ್ಲದೆ ನೋಡಿ ಎಷ್ಟು ಆನಂದ ರೂಪದಿಂದ ನಿದ್ರೆ ಮಾಡಿದೆ ಅಂತ ಹೇಳ್ತಾರೆ. ಆಗೂ ಇಳುದು ಈಗೂ ಇಳುದ, ಏನದಕ್ಕೆ ಅರ್ಥ? ಇಲ್ಲ ಅಂದ್ರೆ ಅಜ್ಞಾನದಿಂದೊಡಗೂಡಿದ್ದಾಗೂ ಆನಂದ ರೂಪದೊಳಗ ನಾನು ಇರ್ತೀನಿ ಅಂತ ಒಪ್ಕೋಬೇಕಾಗತ್ತೆ. ಅಜ್ಞಾನದಿಂದನೂ ಪರಮಾರ್ಥ ತತ್ವ ಗೊತ್ತಾಕತಿ ಅಂತ ಒಪ್ಕೋಬೇಕಾಗತ್ತೆ. ನೋಡ್ರಿ, ಯಾವ್ದು ನಿಮ್ಮ ಅನುಭವದೊಳಗೆ ಐತೆ ಅದನ್ನು ಒಪ್ಕೊಳ್ರಿ. ಅದಕ್ಕೆ ಯಾರಿಗೇನೇನು ಒತ್ತಾಯ ಇಲ್ಲ. ನೀವು ಅಜ್ಞಾನ ಅಂತಾರ ಒಪ್ಕೊಳ್ರಿ, ಆನಂದ ಅಂತಾರ ಒಪ್ಕೊಳ್ಳುದು ಬಿಡುದು ನಿಮ್ಮನ್ನು ಕೂಡಿರುವಂತ. ನಿಮ್ಮ ಅಂತಃಕರಣ ಯಾವ ರೂಪದೊಳಗೆ ಜಿಜ್ಞಾಸ ಮಾಡ್ಕೋತೀರೋ ಸಾಧಕರಿಗೆ ಸ್ವತ್ತದು. ಸಾಧಕ ಯಾವುದನ್ನು ಅನುಸರಿಸಿದ್ರೆ ಯಥಾರ್ಥ ಆಕತಿ ಅಂತ ಅವ್ರು ನಿರ್ಣಯ ಮಾಡ್ಕೋ. ಶ್ರುತಿ ಪ್ರಮಾಣ ಅನುಭಾವಿಗಳು ಹೇಳುವುದು ಅವ್ರ ಕರ್ತವ್ಯ ಹೇಳ್ತಾರೆ. ಅದನ್ನ ನೋಡ್ಕೊಳ್ಳೋದು ಕಂಡುಕೊಳ್ಳೋದು ಅವರವರ ವಿವೇಕ. ಅದನ್ನ ಮತ್ತೊಂದು ರೂಪದೊಳಗೆ ಹೇಳಿಕ್ಕೆ ಬರುವುದಿಲ್ಲ. ಆದ್ದರಿಂದ ಆಪಾಗಾದಾಗ್ನೇರಗ್ನಿತ್ವಂ ವಾಚಾರಂಭಣಂ ವಿಕಾರೋ ನಾಮಧೇಯಂ ತ್ರೀಣಿ ರೂಪಾಣಿತ್ಯವ ಸತ್ಯಂ. ಅದ್ರ ಅರ್ಥ ಆಯ್ತಲ್ರೇ ಮರ. ಅಂತಃಕರಣಾದಿಗಳ ಹಂಗಿಲ್ಲದ ನಮ್ಮ ಅರಿವಾಗಲಿ ನಮ್ಮ ಆತ್ಮನಾಗಲಿ ಇರ್ಲಿಕ್ಕೆ ಬರ್ತತಿ ಅಂತ. ಆಯ್ತಪ್ಪ. ಅಂದ್ರೆ ಅದು ನಾವು ಅಜ್ಞಾನ ಅಂತ ನಮ್ಮ ಬುದ್ಧಿಯಿಂದ ನಾವು ತಿಳ್ಕೊತೇವ್ರಿ. ಆದ್ರೆ ಅಲ್ಲಿನೂ ಆನಂದ ಸ್ವರೂಪನೇ ಐತಿ. ಅಜ್ಞಾನ ಇದ್ದಾಗ ಅಜ್ಞಾನದಾಗ ಆನಂದ ಐತಿ ಅಂತ ಹೇಳಕ್ ಅಜ್ಞಾನದಿಂದನೂ ಪರಮಾರ್ಥ ತತ್ವ ತಿಳಿಯಾಕ ಬರ್ತತಿ ಅಂತ ನಿಮ್ದ ಸಿದ್ಧಾಂತ ಒಪ್ಪೋಣ. ಅಜ್ಞಾನ ಇತ್ತಂದ್ರೆ ಅಲ್ಲಿ ಆನಂದ ಆಗಂಗಿಲ್ಲ ರೀ. ಅಜ್ಞಾನ ಇತ್ತಂದ್ರೆ ಅಂದ್ಮೇಲೆ ಮತ್ತಲ್ಲಿ ಆನಂದ ರೂಪದಿಂದೊಡಗೂಡಿದ್ದೆ ಅಂತನೂ ಹೇಳ್ತೀರಿ, ಅಲ್ಲಿ ಅಜ್ಞಾನ ಐತಿ ಅಂತನೂ ಹೇಳ್ತೀರಿ. ನೀವ್ ಹೇಳಿದ್ರೆ ಚಾಯ್ಸ್ ನಿಮಗೆ ಬಿಟ್ಟಿರೋದು. ಶ್ರುತಿ ಅನುಭಾವಿಗಳು ಶ್ರುತಿ ಪ್ರಮಾಣಕ್ಕೆ ಅನುಸರಿಸಿಕೊಂಡು ಈ ರೀತಿ ಓದ್ ಮಾಡ್ಯಾರಮ್ಮ. ನಿರ್ಣಯ ಮಾಡ್ಕೊಳ್ಳೋದು ನಿಮ್ಮನ್ನು ಕುಡಿತಲ್ಲ, ನಿಮಗೆ ಸ್ವಂತದು. ಅದರೊಳಗೆ ಯಾರು ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ. ನೀವಲ್ಲಿ ಅಜ್ಞಾನ ಐತಿ ಅಂದ್ರ ಅಜ್ಞಾನದಿಂದ ಪರಮಾರ್ಥ ತತ್ವನ ತಿಳಿಯಾಕ ಬರ್ತೈತಿ ಅಂತ ನಿಮ್ಮ ಸಿದ್ಧಾಂತ ಒಪ್ಕೋಬೇಕು. ಯಾಕಂದ್ರೆ ಅಲ್ಲಿ ಆನಂದ ರೂಪವಾಗಿದ್ದೆ ಅಂತೂ ಹೇಳ್ತೇವೆ. ಆನಂದ ಅಜ್ಞಾನದಿಂದನೂ ಉಂಟಾಕತಿ ಅಂದ್ರೆ ಬಹಳ ಸಂತೋಷ ಅಲ್ಲ. ಮಾಡ್ಕೊಳ್ರಿ. ಅಜ್ಞಾನದಿಂದನೂ ಆನಂದ ರೂಪ, ಅಜ್ಞಾನದೊಳಗೆ ಆನಂದ ಐತಿ ಅಂತ ಒಪ್ಕೊಂಡಂಗಾಗತ್ತೆ. ಇದು ಒಂದು ರೀತಿ ಸಿದ್ಧಾಂತನ. ನಮ್ಮ ಅನುಭವದೊಳಗೆ ಇಲ್ಲ. ಅದು ಅಜ್ಞಾನದಿಂದನ ಆನಂದ ಕಂಡಿಲ್ಲ ನಾವು. ನೀವು
ಕಂಡಿರಿ ಅಂದ್ರೆ ಬಹಳ ಸಂತೋಷ. ಅದಕ್ಕೆ ಯಥಾರ್ಥವಾಗಿ ಅಲ್ಲಿ ನೀವು ಎರಡನ್ನು ನೀವೇ ಹೇಳೋರು. ಅಲ್ಲಿ ಆನಂದ ರೂಪವಾಗಿ ಏನೊಂದಿಲ್ಲದೆ ಆನಂದ ರೂಪದಿಂದ ನಾನು ನಿದ್ರೆ ಮಾಡಿದೆ ಅಂತೂ ಹೇಳ್ತೀರಿ, ಮತ್ತದು ಅಜ್ಞಾನ ರೂಪದಿಂದ ಕೂಡಿಕೊಂಡೈತಿ ಅಂತೂ ಹೇಳ್ತೀರಿ. ಅಂದಮೇಲೆ ಅಜ್ಞಾನದಿಂದ ಪರಮಾರ್ಥ ತತ್ವದಕ್ಕಷ್ಟೇ ಅಜ್ಞಾನದಿಂದನೂ ಬ್ರಹ್ಮನನ್ನ ನಾವು ನೋಡ್ಲಿಕ್ಕೆ ಬರ್ತದ ಅಂತ ಒಪ್ಕೊಂಡಾಗ ನೀವು ಯಾವ್ದು ಒಪ್ಕೋತಿರೋ ಅದು ಸರಿ. ಶ್ರುತಿಕಾರರಾಗ್ಲಿ ಅನುಭಾವಿಗಳಾಗ್ಲಿ ಹೇಳುದು ಈ ರೂಪದೊಳಗೆ ಹೇಳ್ಕೊಂಡಾರ. ನಿಮಗೆ ಯಾವ್ದು ನೋಡ್ರಿ, ನಾವು ಒತ್ತಾಯ ಮಾಡೋದಿಲ್ಲ ಇಲ್ಲಿ, ನಾವು ಇರುವುದನ್ನು ಹೇಳಕ್ ಬಂದೇವು ಅಷ್ಟೇ. ಯಥಾರ್ಥವಾಗಿ ಅನುಭವ ಹೇಗೈತಿ ನೋಡು ಹಾಗೆ ಪ್ರತಿಪಾದನೆ ಮಾಡೋದಷ್ಟೇ ಕರ್ತವ್ಯ ನಾವು. ಅದನ್ನ ಚಾಯ್ಸ್ ಮಾಡ್ಕೊಳ್ಳೋದು, ಅದನ್ನ ನಿಶ್ಚಿತ ಮಾಡ್ಕೊಳ್ಳೋದು ನಿಮಗ್ ಬಿಟ್ಟಂತ ವಿಷಯ, ಸಾಧಕರಿಗೆ ಬಿಟ್ಟಂತ ನಿಮ್ಮ ವಿಚಾರ. ನೀವು ಸ್ವತಂತ್ರರಿದ್ದೀರಿ, ಯಾರಿಗೆ ಒತ್ತಾಯ ಇಲ್ಲ, ಏನಿಲ್ಲ. ನಾವು ಇಲ್ಲೇ ಈ ಗ್ರಂಥದೊಳಗೆ ಇರುವುದನ್ನು ಅನುಭಾವಿಗಳ ಅಭಿಪ್ರಾಯವನ್ನ ತಿಳಿಸುವ ದಷ್ಟ ನಮ್ಗೆ ಕರ್ತವ್ಯ. ನೀವು ಇದನ್ನ ಹಿಡ್ಕೊಳ್ರಿ ಅಂತ ನಾವು ಒತ್ತಾಯ ಮಾಡೋದಿಲ್ಲ, ಅದನ್ನ ಹಾಗೆ ಮಾಡ್ಲಿನೂ ಬಾರದು. ಅವ್ರವ್ರಿಗೆ ಇಷ್ಟ ಇದ್ದದ್ದನ್ನು ಅವ್ರು ಹಿಡ್ಕೊಂಡು ಅವ್ರಿಗೆ ಏನ್ ಅದಕ್ಕೆ ಫಲರೂಪವಾಗಿ ಏನ್ ಬರ್ತದ, ಅಜ್ಞಾನದಿಂದನ ಅಮೃತತ್ವ ಗೊತ್ತಾಗ್ತತಿ ಅಂತ ಇತ್ತು ಅಂದ್ರೆ ಅದ್ರ ಫಲ ಅವ್ರಿಗೆ ಆಗ್ತದ, ನಮಗೇನಾಗುದಿಲ್ಲಲ್ಲ. ಇಲ್ರಿ ಅಪ್ಪ, ಅಂದ್ರೆ ನಿದ್ರಿಯದ ಅನುಭವನೇ ನಾವು ಜಾಗೃತದಾಗ ತಗೋಬೇಕು. ಅಲ್ಲಿ ಹಂಗ ಆನಂದ ಸ್ವರೂಪದೇವಿ ಹಂಗನ ಇಲ್ಲ, ಅಲ್ಲಿ ಅಂತಃಕರಣ ಹೆಂಗ್ ಕೆಲಸ ಮಾಡಂಗಿಲ್ಲಲ್ಲ, ಹಂಗ ನಾವು ಜಾಗೃತದಾಗನು ಅಂತಃಕರಣ ವಿಚಾರ ಮಾಡೋದು ಎಲ್ಲ ಮಾಡ್ತಿರ್ತೈತಲ್ರಿ. ಅದನ್ನ ಬಿಟ್ಟು ಆನಂದ ಸ್ವರೂಪವಾಗಿರೋದ್ರಿಂದ ಅಂತಃಕರಣಾದಿಗಳ ಹಂಗಿಲ್ಲದಂಗ ನೀವು ಸಾಧನೆಯೊಳಗ ಅಳವಡಿಸಿಕೊಂಡ್ರಿ ಅಂದ್ರೆ ನೀವು ಆನಂದ ರೂಪಗಳ ಆಗ್ತದೆ. ಹಾ ರೀ, ಆಗ್ಬೇಕ್ರಿ. ಸರಿ, ವ್ಯವಹಾರ ನಿಮ್ಮ ಅರಿವು ಹಾಗಾದ, ನಿಮ್ಮ ಅರಿವು ಹಾಗಾದ. ಯಾವ ಅಂತಃಕರಣಾದಿಗಳಾಗಲಿ ಇಂದ್ರಿಯಗಳಾಗಲಿ ಈ ಜಗತ್ತಿನ ಸೋಂಕು ಅರಿವಿಗೆ ಇಲ್ಲೇ ಇಲ್ಲ. ಅರಿವು ಸ್ವಯಂ ಸಿದ್ಧವಾಗಿರುವಂತಹದ್ದು. ಅದಕ್ಕೆ ಅರಿವೇ ಗುರು ಅಂತ ಕರೀತಾರೆ ನೋಡ್ರಿ. ಯೂನಿವರ್ಸಿಟಿ ಒಳಗೆ ಅರಿವೇ ಗುರು ಅಂತ ಬೋರ್ಡ ಬರೆದಿರ್ತಾರೆ. ಅಲ್ಲಿ ಅರಿವು ಪ್ರಧಾನ. ಇರ್ಲಿ, ಅಂತೂ ಬೆಂಕಿಯು ಬೆಂಕಿಯಾಗಿರುವುದೆಂಬುದು ಹೀಗೆ ಬೆಂಕಿಯಿಂದ ಹೋಗಿಬಿಟ್ಟಿರುತ್ತದೆ. ಅದು ಹೋಗಿಬಿಟ್ಟಿರುತ್ತದೆ. ವಿಕಾರವಾದ ಬೆಂಕಿ ಎಂಬುದು ಬರೀ ಮಾತಿನಿಂದಾದ ಹೆಸರು. ಅದರಲ್ಲಿ ಕೆಂಪು, ಬಿಳುಪು, ಕಪ್ಪು ಹೊಗೆ, ಬಿಳುಪು ಹೊಗೆ ಮತ್ತು ಕೆಂಪು ಎಂಬ 3 ರೂಪಗಳೇ ಸತ್ಯವು ಎಂದು ಅವನು ಹೇಳಿರುತ್ತಾನೆ. ಇದರಂತೆ ಸೂರ್ಯನ ಸೂರ್ಯತ್ವವು, ಚಂದ್ರನ ಚಂದ್ರತ್ವವು, ಮಿಂಚಿನ ವಿದ್ಯುತ್ತತ್ವವು ಎಲ್ಲವೂ 3 ರೂಪಗಳೇ ಎಂದು ಅವನು ಹೇಳುತ್ತಾ ಹೋಗಿರುತ್ತಾನೆ. ಈ ಸರಣಿಯಲ್ಲಿಯೇ ಇನ್ನೂ ಮುಂದಕ್ಕೆ ವಿಚಾರ ಮಾಡುತ್ತಾ ಅವನು ಪ್ರಾಣಿಗಳ ಶರೀರಗಳೆಲ್ಲವೂ ಪಂಚಭೂತಗಳಿಂದಾಗಿರುವುವೆಂದು, ಆ ಭೂತಗಳು ಒಂದರಿಂದೊಂದಾಗಿರುವುವೆಂದು, ಕೊನೆಯಲ್ಲಿ ನೋಡಿದರೆ ಸನ್ಮೂಲ ಸೌಮ್ಯಮಾಹ ಸರ್ವಾ ಪ್ರಜಾ ಸದಾಯತನ ಸತ್ ಪ್ರತಿಷ್ಠಾ, ಈ ಶರೀರಗಳೆಲ್ಲ ಸತ್ತಿನಿಂದ ಬಂದಿರುತ್ತವೆ. ಪಂಚಮಭೂತಾದಿಗಳೆಲ್ಲವೂ ಸತ್ತಿನಿಂದ ಬಂದಿರುತ್ತವೆ. ಆ ಪಂಚಮಭೂತಾದಿಗಳಿಂದ ಈ ಶರೀರ ಎಲ್ಲ ಇದು ಸತ್ತಿನಿಂದನೇ ಬಂದಿರುವುದು. ಅದಕ್ಕೆ ಇದೆಲ್ಲ ಈ ಶರೀರಗಳೆಲ್ಲ ಸತ್ತಿನಿಂದ ಬಂದಿರುತ್ತವೆ, ಸತ್ತಿನಲ್ಲಿರುತ್ತವೆ, ಸತ್ತನ್ನೇ ಸೇರುತ್ತವೆ. ಅದಕ್ಕೆ ಯಥಾರ್ಥವಾಗಿ ಯಥೋ ಇಮಾನಿ ಭೂತಾನಿ ಜಾಯಂತಿ ನೋಡಲ್ಲಿ ಹೇಳ್ಕೊಂಡನ ಬಂದಾರ. ಚಾಂದೋಗ್ಯ ಉಪನಿಷತ್ತಿನೊಳಗೂ ಹೇಳ್ಯಾರ, ಶ್ವೇತ್ರ ಉಪನಿಷತ್ತಿನೊಳಗೂ ಹೇಳ್ಕೊಂಡ್ ಬಂದಾರ. ಅನೇಕ ಶ್ರುತಿ ಪ್ರಮಾಣಗಳದ್ದು ಕುಂಟು. ಎಲ್ಲಾ ಭೂತಗಳು ಉತ್ಪತ್ತಿ ಆ ಸತ್ತಿನಿಂದನೇ ಬಂದವ, ಬ್ರಹ್ಮನಿಂದನೇ ಬಂದವ ಅಂದ್ರೆ ಹೇಗ? ಒಬ್ಬ ತಾಯಿಗೆ ಮಕ್ಕಳು ಎಷ್ಟ್ರಿ ನಿಮಗ ಅಂತ ಕೇಳ್ತಾರಲ್ಲ, ಆಗ ಬಂದವೇನು? ಇಲ್ಲ, ಇರೂ ಬ್ರಹ್ಮನನ್ನ ಇನ್ನೊಂದು ರೂಪದೊಳಗೆ ಈ ಪರಮಾತ್ಮ ಕಲ್ಪನಾ ಮಾಡ್ಕೊಂಡ ಅಷ್ಟ.
ಇರುವ ಆಕಾಶವನ್ನ ಪೃಥ್ವಿ, ಜಲ, ಅಗ್ನಿ, ವಾಯು ಅಂತ ಕಲ್ಪನೆ ಮಾಡ್ಕೊಂಡದ್ದು ಉಂಟಲ್ಲ, ಇರೋದೊಂದು ಆಕಾಶ. ಆಕಾಶದೊಳಗನೆ ಇವೆಲ್ಲ ಅಡಕವಾಗ್ಯಾವ. ಆಕಾಶನ್ನ ಪೃಥ್ವಿ ಅಂತ ಕರ್ಕೊಂಡಿವಿ, ಜಲ ಅಂತ ಕರ್ಕೊಂಡಿವಿ, ಅಗ್ನಿ ಅಂತ ಕರ್ಕೊಂಡಿವಿ, ವಾಯು ಅಂತ ಕರ್ಕೊಂಡಿವಿ, ಆಕಾಶವನ್ನ ಕರ್ಕೊಂಡಿವಿ ಆ ರೂಪದೊಳಗೆ. ಹಾಗನ ಇಲ್ಲೇ ಬ್ರಹ್ಮನನ್ನ ಆಕಾಶ, ಪಂಚಮಹಾಭೂತಾದಿಗಳು, ಈ ಜಗತ್ತು, ಈ ಶರೀರ, ಜೀವರಾಶಿ, ಗಿಡ, ಮರ, ಬಳ್ಳಿ, ಈ ಜಗತ್ತು, ಪ್ರಪಂಚ ಏನು ತೋರ್ತಲ್ಲ, ಈ ದೃಶ್ಯ ಸಮೂಹವಾಗಿ ತೋರುದು ಎಲ್ಲ ಬ್ರಹ್ಮನನ್ನ ಇನ್ನೊಂದು ರೂಪದೊಳಗೆ ನೋಡಾಕತ್ತೀವಿ. ಆ ಬ್ರಹ್ಮನ ಕಾರಣದಕ್ಕೆ ಅರಿವಿಲ್ಲ. ಇದನ್ನ ಯಾರು ನೋಡ್ಲಿಕ್ಕೆ ಬಂದಿಲ್ಲ. ಅರಿವು ಬ್ರಹ್ಮ ಭಿನ್ನಲ್ಲ. ಅರಿವೇ ಬ್ರಹ್ಮ, ಬ್ರಹ್ಮವೇ ಅರಿವು. ಅದಕ್ಕೆ ಜ್ಞಾನ ಅಂತ ಕರೀತಾರ, ಅರಿವು ಅಂತ ಕರೀತಾರ, ಸಮ್ಯಕ್ ಜ್ಞಾನ ಅಂತ ಕರೀತಾರ, ಏನಾರ ಕರೀರಿ. ಅದಕ್ಕೆ ಎಲ್ಲವೂ ವಿಷಯ ರಾಶಿಯಾಗಿ ತಿಳಿಯಲ್ಲ. ವಿಷಯ ರಾಶಿ ಆಗಕ್ಕ ಅಂತಃಕರಣಗಳನ್ನು ಬಳಸ್ಕೊತೀವಿ, ಇಂದ್ರಿಯಾದಿಗಳನ್ನ ಬಳಸ್ಕೊತೀವಿ. ಅಂತಃಕರಣ ಅಂದ್ರೂ ಬ್ರಹ್ಮ, ಇಂದ್ರಿಯ ಅಂದ್ರೂ ಬ್ರಹ್ಮ, ಜಗತ್ತಂದ್ರೂ ಬ್ರಹ್ಮ. ಬೇರೆ ಯಾವ ತೋರ್ತದ ಹಾಗಿದ್ದಾಗ, ಅನುಭವ ರೂಪದೊಳಗೆ ಕಂಡಾಗ? ಬ್ರಹ್ಮನ ಸತ್ಯತ್ವದಲ್ಲಿ ನಿಂತಾಗ ಇನ್ನರ ಕಾಣಿಸುತ್ತಾ? ಇಲ್ಲೇ ಸುಷುಪ್ತಿ ಅನುಭವರ ನೋಡ್ಕೊಳ್ತು. ಇಲ್ಲ ಅಂದ್ರ ಇಲ್ಲಿ ಎಲ್ಲವೂ ಅರಿವಿನ ಸ್ವರೂಪ ಅಂತ ತಿಳಿದು ಸಾಕ್ಷಿಯೊಳಗ ನಿಂತು ನೋಡ್ಕೊಳ್ತು. ಸಾಕ್ಷಿಯಾಗೇನ ಎತ್ತರನೂ ಅರಿತೀರಿ, ಸಾಕ್ಷಿಯಾಗಿ ಸ್ವಪ್ನನೂ ಕಂಡಿರಿ, ಸಾಕ್ಷಿಯಾಗಿ ಸುಷುಪ್ತಿಯೊಳಗ ತಾನ ಇದ್ಕೊಂಡಿರಿ. ಸಾಕ್ಷಿಯಾಗಿನ ಆ ಸಾಕ್ಷಿಯೊಳಗೆ ಇದು ಎತ್ತರ, ಸ್ವಪ್ನ, ಸುಷುಪ್ತಿ ಅನ್ನುವ ಭೇದ ಏನಾದ್ರೂ ಅನುಭವಕ್ಕೆ ಬಂದದ? ಅರಿವಿನೊಳಗೆ ಯಾವ ಭೇದಾದಿಗಳು ಇಲ್ಲ. ಅರಿವಿನೊಳಗೆ ಇದು ಮನಸ್ಸಂತ ಬೆಳಗೋದಿಲ್ಲದು, ಅದು ಬುದ್ಧಿ ಅಂತ ಬೆಳಗೋದಿಲ್ಲ, ಅದು ಚಿತ್ತ ಅಂತ ಬೆಳಗೋದಿಲ್ಲ. ನೋಡಲ್ಲೇ ಹಾವು ಅಂತ ಬೆಳಗಿರುತ್ತಲ್ಲ, ಈಗ ಹಗ್ಗನ ಭ್ರಾಂತಿ ಜ್ಞಾನದಿಂದ ಹಾವು ಅಂತ ತಿಳ್ಕೊಂಡು ಭಯ ಪಟ್ಕೊಂಡಿವ್ ನಾವು. ಅದನ್ನ ಹಾವು ಅಂತ ನಮ್ಮ ಬುದ್ಧಿ ನಿರ್ಣಯ ಮಾಡೈತೆ, ಏನು ಅರಿವು ನಿರ್ಣಯ ಮಾಡೈತೆ? ಅರಿವು ಅದ ಹಾವು ಅಂತ ಬೆಳಗಿ ಬಿಟ್ಟೈತೆ, ಅದು ಬುದ್ಧಿ ಏನ್ ನಿರ್ಣಯ ಮಾಡೈತೆ ಅದನ್ನ ಬೆಳಗಿತ್ತ. ಭ್ರಾಂತಿ ಜ್ಞಾನದಿಂದ ಅದನ್ನ ಬುದ್ಧಿ ಏನಂತ ನಿರ್ಣಯ ಮಾಡೈತಿ? ಹಾವು ನೋಡಲ್ಲಿ ಮಿಷ್ಟಾಡ್ತದೆ, ಎಡಿ ಐತಿ, ಬಾಲ್ ಐತಿ, ಹಾವಲ್ಲ. ಅವಾಗ ಅರಿವಿನಾದ್ರೆ ತಮ್ಮ ಬುದ್ಧಿ ನೀ ತಪ್ಪು ತಿಳ್ಕೊಳಕತ್ತೀಯೋ, ಅದು ಹಾವಲ್ಲ, ಹಗ್ಗ ಅಂತ ಏನಾರು ಹೇಳೈತೆ ಅನ್ನೋದು ಅರಿವು. ಬುದ್ಧಿ ಅಂತಃಕರಣ ಯಾವ್ದನ್ನ ನಿರ್ಣಯ ಮಾಡ್ತೈತಿ ಅದನ್ನ ಬೆಳಗ್ಗೆ ಬಿಡ್ತೈತಿ, ಅದ್ರ ಕೆಲಸ ಅಷ್ಟ. ಇಂಥದ್ದ ಅಂತ ಬೆಳಗೋದಿಲ್ಲ. ಈ ಬುದ್ಧಿ ಏನ್ ನಿರ್ಣಯ ಮಾಡ್ತೈತಿ ಅದನ್ನ ಬೆಳಗ್ತೈತಿ. ನೋಡಿ, ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಳ್ರಿ. ಜಗತ್ತಿನಲ್ಲಿರುವ ವಿಷಯಾದಿಗಳನ್ನ ಅಂತಃಕರಣಾದಿಗಳೇ ನಿರ್ಣಯ ಮಾಡ್ಕೋತಾವೆ ವಿನಃ ಅಂದ್ರೆ ಅದನ್ನ ಬೆಳಗೋದಲ್ವ. ಅವಾಗ ಯಾರೋ ಪುಣ್ಯಾತ್ಮರು ಬಂದು ಬೆಳಕ್ ಹಿಡೋದು, ಟಾರ್ಚ್ ಹಾಕಿ ನೋಡು ನಿನ್ನ ಹಾವು ಹೆಂಗೈತಿ ಅಂತ ಹಗ್ಗ ಕೈಯಾಗ ಹಿಡದ ಅಂದ್ರು ಇವು ಇದನ್ನ ನೋಡಲ್ಲ. ಅವಾಗ ಅದ ಅರಿವು ಅದನ್ನ ಹಗ್ಗ ಅಂತ ಬೆಳಗುತ್ತೆ. ಬುದ್ಧಿಗೆ ಅವ್ರ ಬುದ್ಧಿ ನಿರ್ಣಯ ಮಾಡ್ಕೊತೈತೆ, ಓಹೋ ಇದು ಹಗ್ಗ ಹಾವು ಅಲ್ಲ ಅಂತ ನಿರ್ಣಯ ಮಾಡ್ಕೊತೈತಲ್ಲ, ಆ ಅರಿವು ಅವಾಗ ಹಗ್ಗ ಅಂತಾನೆ ಬೆಳಗುತ್ತೆ. ಇಲ್ಲಿ ಅದು ಭ್ರಾಂತಿಯಿಂದರ ಕಂಡಿರ್ಲಿ, ಅಜ್ಞಾನದಿಂದರ ಕಂಡಿರ್ಲಿ, ಅವಿದ್ಯೆಯಿಂದರ ಕಂಡಿರ್ಲಿ, ಅಥವಾ ಅರಿವು ಅದನ್ನ ಹಾವಂತರ ಬೆಳಗಿರ್ಲಿ, ಆ ಹಾವು ತೋರುವಾಗನು ಹಗ್ಗನ ಆಗಿತ್ತು ಅಥವಾ ಭಿನ್ನ ಆಗಿತ್ತು. ಅದು ಹಗ್ಗದಕ್ಕಿಂತ ಭಿನ್ನ ಇತ್ತೇನದು, ಅಥವಾ ಹಗ್ಗದೊಳಗೆ ಹುಟ್ಟಿಕೊಂಡು ತೋರೈತೇನದು? ಹಗ್ಗದೊಳಗೆ ಹುಟ್ಟಿ ತೋರೈತಿ, ಬ್ಯಾಟ್ರಿ ಹಾಕಿದ ಬರ 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 ಹೋಗಿ ಅದರ ಒಳಗೆ ಹೋಗಿ ಹಾಕ್ತದ ಹುರಿಯೊಳಗೆ ಸೇರ್ಕೊಳತ್ತೇನದು? ಇಲ್ಲ. ಹಾಗನ ಇಲ್ಲಿ ಬ್ರಹ್ಮ ಸ್ವರೂಪದೊಳಗನ ಇದ್ಕೊಂಡಾನ.
ಆ ಭ್ರಾಂತಿ ಹಾವು ತೋರಿದಂಗೆ ಈ ಜಗತ್ತೆಲ್ಲವೂ ಹುಟ್ಟಿ ತೋರಿಲ್ಲ. ಅದು ಬರೀ ತೋರಿಕೆ ಹೌದಲ್ವೋ? ವಿವರ್ತವಾದ ಅಂತ ಕರೀತಾರ, ಪ್ರಾತಿಭಾಷಿಕ ಸತ್ತ ಅಂತ ಕರೀತಾರ. ಇದೆಲ್ಲ ವಿವರ್ಥವಾದ ಅಥವಾ ಪ್ರಾತಿಭಾಷಿಕ ಸತ್ಯ. ಬ್ರಹ್ಮನನ್ನ ಬ್ರಹ್ಮ ಅಂತ ತಿಳಿಯದೇ ಇರುವಾಗ, ಹಗ್ಗನ ಹಗ್ಗ ಅಂತ ತಿಳಿಯದಿರುವಾಗ, ತಪ್ಪು ತಿಳ್ಕೊಂಡಾಗ ಹಾವು ಅಥವಾ ಮರದ ಬೇರೋ ಅಥವಾ ಹೂವಿನ ಮಾಲೆಯೋ ಏನೋ ಕಲ್ಪನೆ ಮಾಡ್ಕೊತಾನೆ. ಯಾವಾಗ ಅಗ್ರಹಣ ಆಗತ್ತೋ, ಯಥಾರ್ಥ ಗ್ರಹಣ ಆಗ್ಲಿಲ್ಲ ಅಂದ್ರೆ ಅಗ್ರಹಣ. ಆ ಅಗ್ರಹಣ ಆಯ್ತು ಅಂದ್ರೆ ಸಂಶಯ ಬರ್ತದೆ ಇವಾಗಿನ ಹಾವು ಏನು ಮರದ ಬೇರೋ, ಏನು ಬಡಿಯೋ ಅಥವಾ ಹೂವಿನ ಮಾಲೆಯೋ, ಈಗ ಅನೇಕ ರೂಪದ ಅವನು ವಿಪರೀತ ಜ್ಞಾನ ಮಾಡ್ಕೊತಾನೆ. ಅನ್ಯಥಾ ಗ್ರಹಣ ಮತ್ತೊಂದು ರೂಪದೊಳಗೆ ನೋಡ್ಕೊತಾನೆ. ಆಗನ ಬ್ರಹ್ಮನನ್ನ ಬ್ರಹ್ಮ ಅಂತ ತಿಳಿದಿರುವಾಗ ಅನ್ಯಥಾ ಗ್ರಹಣ ಮಾಡ್ತೀವಿ ನಾವು. ಇದನ್ನು ಬಿಟ್ರೆ ಮತ್ತೇನು ಇಲ್ಲಿದ್ರ. ಯಥಾರ್ಥವಾಗಿ ಇಲ್ಲೇ ಅನ್ಯಥಾ ಗ್ರಹಣ. ತೋಡ್ಪಾದ ಹೃದಯದೊಳಗೆ ಬಹಳ ಮಾರ್ಮಿಕವಾಗಿ ಹೇಳ್ಕೊಂಡ್ರಲ್ಲ, ಗ್ರಹಣ, ಅಗ್ರಹಣ, ಅನ್ಯಥಾ ಗ್ರಹಣ ಎಲ್ಲ ಒಂದೇ. ಅದು ತಿಳಿಲಿಲ್ಲ, ಅದನ್ನ ತಪ್ಪು ತಿಳ್ಕೊಳ್ರು. ಹಾಗಿರ್ಬೋದನ್ನು ಹೀಗಿರ್ಬೋದನ್ನು ಉತ್ಪತ್ತಿ ಆಗ್ತದೆ ನೋಡಲ್ಲ ಸಂಶಯ. ಅದಕ್ಕೆ ಯಥಾರ್ಥವಾಗಿ ಇರುವುದನ್ನ ಇದ್ದಂಗ ತಿಳ್ಕೊಂಡ್ರೆ ಯಾವ ಲೋಪದೋಷಗಳು ಸಂಶಯಾಸ್ಪದಗಳು ಉಳಿಯುವುದಿಲ್ಲ. ಅದಕ್ಕಿಲ್ಲೇ ಯಥಾರ್ಥವಾಗಿ ನಮ್ಮ ಅರಿವು ಇದು ಇಂಥದ್ದು ಅಂತ ಬೆಳಗುವುದಿಲ್ಲ. ಇದು ಇಂಥದ್ದು ಅಂತ ಬೆಳಗುದು ಈ ಪರಮಾತ್ಮನ ಕೆಲಸನ, ಈ ಅಂತಃಕರಣಾದಿಗಳ ಕೆಲಸನ. ಆ ಅಂತಃಕರಣಾದಿಗಳ ಆ ರೂಪದಲ್ಲಿ ಇದು ಇಂಥದ್ದು ಅಂತ ನಿರ್ಣಯ ಮಾಡುತ್ತೆ. ಆ ನಿರ್ಣಯ ಮಾಡಿದ್ದನ್ನ ಇದು ಪ್ರಕಾಶ ರೂಪವಾಗಿ ಬೆಳಗ್ಬಿಡುತ್ತೆ. ಅದರೊಳಗೆ ಏನು ಸೋಂಕಿಲ್ಲ. ಹಾವು ಅಂತ ಬೆಳಗಿದಾಗನು ಅರಿವಿನೊಳಗೆ ಹಾವಿನ ಲೇಪಿಲ್ಲ. ಹಗ್ಗ ಅಂತ ಬೆಳಗಿದಾಗ ಹಗ್ಗದ ಲೇಪ ಅರಿವಿನೊಳಗೆ ಇಲ್ಲ. ಅರಿವು ಸ್ವಚ್ಛ ಶುಭ್ರವಾಗಿ ಪರಿಶುದ್ಧವಾಗಿ ಇರುವಂಗ ಐತೆ. ಅರಿವು ಕೆಟ್ಟಿಲ್ಲ. ಅರಿವನ್ನ ಕೆಡಸಾಕ ಬರುವುದಿಲ್ಲ. ಅರಿವನ್ನ ಕೆಡಸಾಕ ಬರುವುದಿಲ್ಲ. ಅಜ್ಞಾನ ಬೇಕಾದಷ್ಟು ಪ್ರಬಲವಾಗಿ ಐತೆ ಅಂದ್ರೂ ಅಜ್ಞಾನವನ್ನು ಕೂಡ ಬೆಳಗತ್ತೆ. ಇದು ಅಜ್ಞಾನ ಅಂತಾನೆ ಬೆಳಗತ್ತದು. ನೀವು ಸುಜ್ಞಾನ ಅಂತ ತಿಳ್ಕೊಂಡಿ ಅಂದ್ರೆ ಸುಜ್ಞಾನ ಅಂತ ಬೆಳಗತ್ತೆ, ಅಜ್ಞಾನ ಅಂದ್ರೆ ಅಜ್ಞಾನ ಅಂತ ಬೆಳಗತ್ತೆ. ಆ ಬೆಳಕಿನ ಕ್ರಿಯಾರೂಪದೊಳಗೆ ಯಾವ ವ್ಯತ್ಯಾಸವೂ ಇಲ್ಲ. ಅದು ಪ್ರಕಾಶ ರೂಪವಾಗಿ ಇರುವಂಗ ಐತಿ. ಆ ಬೆಳಕಿನೊಳಗೆ ಇವ್ ವ್ಯವಹಾರ ಮಾಡ್ಕೊತಾನೆ ನೋಡಿ. ಪ್ರಮಾತ್ಮ ಅಜ್ಞಾನ ಸುಜ್ಞಾನ ಅಂತ ಇವ್ ಮಾಡ್ಕೊಂಡ, ಜ್ಞಾನ ಅಜ್ಞಾನ ಅಂತ ಇವ್ ಮಾಡ್ಕೊಂಡ. ಅದು ಪ್ರಕಾಶ ಪ್ರವಾಹ ರೂಪದೊಳಗೆ ಎಲ್ಲವನ್ನು ವ್ಯಾಪಿಸಿಕೊಂಡು ಆ ಪ್ರಕಾಶ ಐತಿ, ಯಾವಾಗಲೂ ಐತಿ. ಕತ್ತಿನೂ ಬೆಳಗ್ತೈತಿ, ಬೆಳಕನ್ನು ಬೆಳಗ್ತೈತಿ. ಸೂರ್ಯನ ಬೆಳಕು ನಿಮಗೆ ವಿಷಯ ಆಗಿದೆ. ಸೂರ್ಯನ ಅಭಾವದಿಂದೊಡಗೂಡಿದಾಗ ಕತ್ತಿ ಅದು ನಿಮಗೆ ವಿಷಯ ಆಗಿದೆ. ಎರಡು ವಿಷಯ ನಿಮ್ಮಲ್ಲೇ ಅದಾವ. ಯಾವುದು ನಿಮಗೇನಾದ್ರೂ ಹಾನಿ ಆಗ್ಯದನ? ನಿಮ್ಮ ಅರಿವಿಗೇನಾದ್ರೂ ನೋಡ ಆ ಪ್ರಕಾಶಕ್ಕೆ ಏನಾದ್ರು ಅದು ಇಂಥದ್ದು ಅಂಥದ್ದು ಅಂತ ಕಲ್ಪನಾ ಮಾಡ್ಕೊಂಡದ್ದು ಈ ಪರಮಾತ್ಮರು ರೀ. ಈ ಅಂತಃಕರಣಾದಿಗಳನ್ನ ಇಟ್ಟುಕೊಂಡು ಇರುವ ಆತ್ಮಸ್ವರೂಪವನ್ನ ಬಹುರೂಪದ ಕಲ್ಪನಾ ಮಾಡ್ಕೊಂಡದ್ದು ಈ ಪರಮಾತ್ಮನ ಬೆಳಕದ ಬಂದ. ಅದ ಬೆಳಕಿನೊಳಗನ ಇದನ್ನ ಹಾವೇರಿ, ಹುಬ್ಬಳ್ಳಿ, ದಾವಣಗೆರೆ ಅಂತ ಈಗ ಕಲ್ಪನಾ ಮಾಡ್ಕೊಂಡ. ನೀವ ಬೆಳಗಾವಿ, ಹುಬ್ಬಳ್ಳಿ, ದಾವಣಗೆರೆ ಅಂತ ಕಲ್ಪನಾ ಮಾಡ್ಕೊಂಡವ ಇವ್ ಪರಮಾತ್ಮನು. ಸೂರ್ಯನು ಅವ ಬೆಳಕು ಚೆಲ್ಲಾನೆ, ಬೆಳಕಿನ ರೂಪದೊಳಗೆ ಅದಾನವ. ಅವ ಇರುವಾಗ ತನ್ನ ಪಾಡಿಗೆ ಬ್ರಹ್ಮ ತಾನು ಇರುವಂಗ ಇದ್ದಾನ. ಇದನ್ನ ಕಲ್ಪನಾ ಮಾಡ್ಕೊಂಡು ವ್ಯವಹಾರ ಮಾಡಿದವ ಪರಮಾತ್ಮರು. ಅವನಿಗೇನು ಸಂಬಂಧ ಇಲ್ಲ, ಸ್ವತಂತ್ರನಾಗಿದ್ದಾನ ಬೆಳಕಿನ ರೂಪದೊಳಗೆ. ಇಲ್ಲಿ ನಮಗೆ ನಮ್ಮ ಅರಿವು ಅದೇ ನಮ್ಮ ಆತ್ಮ ಚೈತನ್ಯ ಅದೇ ರೂಪದೊಳಗೆ, ಬೆಳಕಿನ ರೂಪದೊಳಗೆ ಪ್ರಕಾಶ ರೂಪವಾಗಿ ಅದ.
ಅದರೊಳಗ ಪ್ರಮಾತೃ, ಅಂತಃಕರಣ, ಪ್ರಮಾಣಗಳು, ವಿಷಯ, ಪ್ರಪಂಚ ಇವನ್ನೆಲ್ಲ ಇವನ ಕಲ್ಪನೆ ಮಾಡ್ತಾರೆ. ನಿಮ್ಮ ಸಾಕ್ಷಿಯಾಗಲಿ ಅಥವಾ ಆತ್ಮ ಚೈತನ್ಯಕ್ಕಾಗಲಿ ಯಾವ ಲೋಪದೋಷಗಳು ಇಲ್ಲ. ಅದವೇನಲ್ಲಿ ಕಲ್ಪನಾ ಮಾಡ್ಕೊಳ್ರಿ, ನಿಮಗೆ ಬರ್ತದೆ ನೋಡೋಣ. ಆತ್ಮನನ್ನ ಕಲ್ಪನಾ ಮಾಡ್ಕೊಳ್ರಿ, ಬರ್ತೇನ. ಕಲ್ಪನಾ ಖುಷಿ ಆಗ್ತಾನವ. ಅನುಭವದೊಳಗ ಅನುಭವದೊಳಗೆ ನೋಡ್ಕೊಳ್ರಿ. ಅರಿವು ಐತಲ್ಲ, ಈ ಅರಿವಿನ ರೂಪದೊಳಗೆ ನೋಡ್ಕೊಳ್ರಿ. ಅಂತಃಕರಣಾದಿಗಳಿಂದ ಕೂಡಿಕೊಂಡು ನೋಡಿದ್ರಿ ಅಂದ್ರೆ ಈ ಪ್ರಪಂಚ ಕಾಣೋದೆ ಇರುವುದೇ. ಅದಕ್ಕೆ ಯಥಾರ್ಥವಾಗಿ ಅನುಭವಾನುಸಾರಿಯಾಗಿ ಈ ಸರಣಿಯಲ್ಲಿ ಇನ್ನು ಮುಂದಕ್ಕೆ ಹೋದ್ರೆ ಇಲ್ಲಿ ಸನ್ಮೂಲ ಸೌಮ್ಯಾತ, ಈ ಶರೀರಗಳೆಲ್ಲ ಸತ್ತಿನಿಂದ ಬಂದಿರುತ್ತವೆ, ಸತ್ತಿನಲ್ಲಿರುತ್ತವೆ, ಸತ್ತನ್ನೇ ಸೇರುತ್ತವೆ ಎಂದು ನಿರ್ಣಯಿಸಿರುತ್ತಾನೆ. ಸತ್ಯಂದರೆ ಇರವು ಎಂದರ್ಥ. ಅದು ಬ್ರಹ್ಮಕ್ಕೆ ಮತ್ತೊಂದು ಹೆಸರು. ಇರವು, ಅರಿವು, ಆನಂದ ಅಂದ್ರು ಒಂದ, ಸತ್ ಚಿತ್ ಆನಂದ ಅಂದ್ರು ಒಂದ. ಸತ್ ಚಿತ್ತ ಆನಂದ ಪರಬ್ರಹ್ಮ ಸ್ವರೂಪ ಅಲ್ಲ. ಇರವು, ಅರಿವು, ಆನಂದ ಎಲ್ಲ ಒಂದೇನೆ. ಸತ್ ಚಿತ್ ಆನಂದ ಅಂದ್ರು ಒಂದನ. ಅದಕ್ಕೆ ಯಥಾರ್ಥವಾಗಿ ಅದನ್ನ ಶ್ವೇತಕೇತು ಹೇಳ್ಬೇಕಾದಾಗ ನೋಡಲ್ಲಿ, ಐತದಾತ್ಮ ಇದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು. ಅದ ನೀನಿದ್ದೀಯೋ ಅಂತ ಹೇಳ್ತಾನ ಶ್ವೇತಕೇತು. ಬೇರೆ ಎಲ್ಲಿ ಹುಡುಕಬೇಡ, ಅದ ನೀನಿದ್ದಿ ತತ್ವಮಸಿ. ಏನಂತ? ಐತದಾತ್ಮಾಮಿದಂ. ಈ ರೂಪ ಬಹುರೂಪದೊಳಗೆ ಏನ್ ತೋರ್ಕೋತಲ್ಲ, ಇದೆಲ್ಲ ಅದ ಆತ್ಮ. ಜಗತ್ತಾಗಿ ತೋರಿದ್ದು ಅದ ಆತ್ಮ. ಇದಂ ಸರ್ವಂ ತತ್ ಸತ್ಯಂ. ಸಮಷ್ಟಿ ರೂಪದೊಳಗ ಭೌತಿಕ, ದೈವಿಕ, ಆಧ್ಯಾತ್ಮಿಕ ಪ್ರಪಂಚ ರೂಪದೊಳಗೆಲ್ಲ ತೋರುತ್ತಲ್ಲ. ಈ ಭೌತಿಕ, ದೈವಿಕ, ಆಧ್ಯಾತ್ಮಿಕ ಈ ಪ್ರಪಂಚ, ಮೂರು ಪ್ರಪಂಚ, ಇದನ್ನ ಬಿಟ್ಟು ಏನಾದ್ರು ಮಿಗಿಲಾಗದ್ದು ಯಾವ್ದಾದ್ರು ಐತಿ ಅಂದ್ರ ಪರಂಧಾಮ ಅಂತ ಕಲ್ಪನಾ ಮಾಡ್ಕೋತಾರ ಕೆಲವೊಬ್ರು. ಆ ಪರಂಧಾಮನು ಅದ ದೈವಿಕ ಪ್ರಪಂಚದೊಳಗನ, ಆದಿ ದೈವಿಕ ಪ್ರಪಂಚದೊಳಗನ ಇದ್ಕೊಂಡಿರ. ಅದನ್ನ ಮೀರಿ ನೋಡಲ್ಲಿ ಒಮ್ಮೆ ಪ್ರಜಾಪತಿ ಬ್ರಹ್ಮಕುಮಾರಿಗೆ ಒಬ್ಬರು ಸ್ವಾಮಿಗಳನ್ನ ಗೆಸ್ಟ್ ಅಂತ ಕರೆಸಿದ್ರು ಅವ್ರು ತಮ್ಮ ಆ ಸಭೆಗೆ. ಅವರು ಹೇಳ್ತಾ ಅವ್ರ ದೇವಿ ಉಪಾಸಕರು ಬಹಳ ಅನುಭವಿಗಳು. ನೀವು ಪರಂಧಾಮ, ಅಲ್ಲಿ ನಮ್ಮ ಬಾಬಾ ಇರ್ತಾನ, ಅವ ಮುರಳಿ, ಅವನ ವಾಣಿ ಬರ್ತದಂತ. ಆ ಪರಂಧಾಮದಿಂದ ಅದನ್ನ ನಾವು ಟೈಪ್ ಮಾಡಿ ಇಟ್ಕೋತೀವಿ. ಅವನು ವಾಣಿ ಬಂದದ್ದನ್ನು ಇವರು ಟೈಪ್ ಮಾಡಿ ಇಟ್ಕೊಂಡು ಕಳಿಸ್ತಾರ. ಇರ್ಲಿ, ಅವ್ರದ್ದೇನೋ ಒಂದು ಪದ್ಧತಿ ಅದು. ಪರಂಧಾಮಕ್ಕೆ ಇವ್ರು ಯಾರು ಹೋಗಿಲ್ಲ. ಆ ವಾಣಿ ಯಾರು ಕೇಳ್ತಾರ ಅಂತ ಗೊತ್ತೂ ಇಲ್ಲ. ಆ ವಾಣಿ ಇಲ್ಲಿರುವಂತಹ ಗುರುಗಳಿಗೆ ಕೇಳತ್ತಂತ ನೋಡಿ. ಯಾವ ರೂಪದ ಕಲ್ಪನಾ ಇರ್ತದೆ ಮನುಷ್ಯನಿಗೆ. ಅವ್ರು ಬಹಳ ಮಾರ್ಮಿಕವಾಗಿ ಸಂಪೂರ್ಣ ನಾನು ಕೇಳಿದೆ ಅವ್ರ ಉಪನ್ಯಾಸ. ಅಲ್ಲಿ ಅವ್ರದಲ್ಲಿ ಐತಿ ಅನ್ನೋದಕ್ಕೆ ನಾವು ಹೋಗ್ತಿದ್ವಿ. ನಾವು ಒಳ್ಳೆ ಅನುಭವಿಗಳು. ನಿಮ್ಮ ಪರಂಧಾಮದ ಮೇಲೆನ ನಮ್ಮ ಆದಿಶಕ್ತಿ ವಾಸ ಮಾಡ್ಕೊಂಡಿದ್ದಾಳ. ಅದ್ರ ಮೇಲೆ ನಿಮ್ ಪರಂಧಾಮದ ಆಶೆಗೈತಿ ಅಂತ ಹೇಳಿದ್ರು. ಪರಾಶಕ್ತಿ ಅವ್ಯಕ್ತ ರೂಪದೊಳಗ ನೋಡಲ್ಲಿ, ಅದಕ್ಕೆ ಅವ್ಯಕ್ತ ಅಂತ ಕರಿತೀವಿ ನಾವು. ನಿಮ್ ಪರಂಧಾಮದ ಮ್ಯಾಲ ಐತಿ ಅಂತ ಹೇಳಿದ್ರು. ಅದನ್ನ ಅಲ್ಲಗಳ್ಯಾಕ ಅವ್ರಿಗೆ ಈ ಯೋಗ್ಯತೆ ಹೇಗೆ ಬರ್ತದೆ ಹೇಳ? ಯಾಕಂದ್ರೆ ಪರಂಧಾಮ ಅವರು ನೋಡಿಲ್ಲ, ಇವರು ನೋಡಿಲ್ಲ, ಈ ಹೇಳೋರು ನೋಡಿಲ್ಲ, ಅವರು ನೋಡಿಲ್ಲ. ಇಬ್ಬರದು ಕಲ್ಪನೆ. ಅವರು ಕೈಲಾಸ, ವೈಕುಂಠ, ಬ್ರಹ್ಮಲೋಕಾದಿಗಳನ್ನ ಮೀರಿ ಪರಂಧಾಮ ಐತಿ, ಅಲ್ಲಿ ನಮ್ಮ ಬಾಬಾ ಇರ್ತಾರ ಅಂತ ಅವರು ವರ್ಣನ ಮಾಡ್ಯಾರ. ಇವ್ರೇನು ಮಾಡಿದ್ರು?
ಅಲ್ಲೇ ಜಗಜ್ಜನನಿ ನಿಮ್ಮ ಪರಂಧಾಮದಿಂದ ಮುಂದೆ ಅದರ ಮೇಲೆ ಪರಾಶಕ್ತಿ ಇದ್ದಾಳ ಅಂತ ಇವರು ವರ್ಣನೆ ಮಾಡಿ. ಯಾವ್ದು ಶಕ್ತಿ ಅದ್ರಾಗ? ಇವರು ಹೋಗಿಲ್ಲ, ಅವರು ಹೋಗಿಲ್ಲ. ಪರಂಧಾಮದ ಮೇಲೆ ಈಗ ಬರೀ ಕಲ್ಪನಾ ಲೋಕದಾಗ ಹೋಗ್ತಾರೆ ಇವರು. ಅದಕ್ಕೆ ನಮ್ಮ ಬಾಬಾನ ನೀವು ತಗೊಳ್ರಿ ಅಂತ ಅವರು ಅಡ್ವೈಸ್ ಮಾಡ್ತಿದ್ರು. ಎಲ್ಲರನ್ನು ಕರೆದು ಅವರು ಹೆಣ್ಮಕ್ಳಿಂದನ ಸ್ವರ್ಗದ ಬಾಗಲ ತೆರಿತೇನಿ ಅಂತ ಒಂದು ನಡುವೆ ಅವರು ಘೋಷಣೆನೂ ಕೊಟ್ಟಿದ್ರು. ನೋಡು, ಅವರಲ್ಲಿ ಎಲ್ಲರೂ ನೋಡಿ, ನೀವು ಗಂಡಸರು ಎಷ್ಟೇ ಚತುರರಿದ್ರು ಕೂಡ ಅವರಿಗೆ ಬ್ರಹ್ಮರ್ಷಿ ಪದ ಕೊಡುವುದಿಲ್ಲ. ಅವರು ಹೆಣ್ಮಕ್ಕಳಿಗೆ ಕೊಡ್ತಾರೆ. ಅಲ್ಲಿ ಗುರು ಉಪದೇಶ ಮಾಡೋದೆಲ್ಲ ಹೆಣ್ಮಕ್ಳೇ, ಲೇಡೀಸ್. ಗಂಡಸರಿಗೆ ಯಾರಿಗೆ ಆದ್ಯತೆ ಇಲ್ಲ ಅಲ್ಲಿ. ಅಂದ್ರೆ ಕೇಳಿಕ್ ಹೋಗ್ಬೇಕು. ದೊಡ್ಡ ಸಭೆ ಮಾಡಿದ್ರು ಅವರಲ್ಲಿ. ಅದಕ್ಕಲ್ಲೇ ಅನುಭವಗಳನ್ನು ಕರೆದಾಗ ಅವ್ರು ಹೇಳಿದ್ರು, ಇದು ಎಲ್ಲ ಬರೀ ಕಲ್ಪಿಸಿಕೊಂಡಿದ್ ನಿಮ್ ಪರಂಧಾಮ. ಅಲ್ಲಿ ನಮ್ಮ ಬಾಬಾ ಇರ್ತಾನ, ಅವ ಧ್ವನಿ ರೂಪದೊಳಗೆ ನಮಗೆ ತಿಳಿಸ್ತಾನ. ಒಬ್ರು ಮಾತಾಡ್ಲಿಲ್ಲ. ಹೋಗ್ರಿ, ರಾಜರ್ಷಿ ಇದ್ರು, ಬ್ರಹ್ಮರ್ಷಿ ಇದ್ರು, ಯಾರ ಋಷಿಗಳು ಮಾತಾಡ್ಲಿಲ್ಲ. ಅವ್ರವ್ರ ಪದಗಳವು, ರಾಜರ್ಷಿ, ಬ್ರಹ್ಮರ್ಷಿ. ಅದಕ್ಕೆ ಏನ್ ಅನುಭವಕ್ಕೆ ಆಧಾರ ಏನೈತಿ? ಸ್ವಾಮಿ ಯಾಕಾರ ಕರೆಸಿದ್ದೇವಪ್ಪ ನಾವು ಇವ್ರನ್ನ ಅತಿಥಿಗಳನ್ನ ಅಂತೇಳಿ ಕರೆಸಿರ್ಬೇಕು. ಅದಕ್ಕೆ ಹೇಳಿದ ತಾತ್ಪರ್ಯ ಏನಂದ್ರೆ, ಇಲ್ಲೇ ಐತದಾತ್ಮ ಇದಂ ಸರ್ವಂ ತತ್ಸತ್ಯಂ. ನೋಡ, ಯಾವಾಗಲೂ ಇದನ್ನ ಅರ್ಥ ಮಾಡ್ಕೊಂಡು, ಐತದಾತ್ಮ, ಈ ಆತ್ಮ ಇದ್ದಾನಲ್ಲ, ನಮ್ಮಲ್ಲಿ ಆತ್ಮ, ಅರಿವು, ಆತ್ಮ ಅಂತ ಇದ್ಕೊಂಡದಲ್ಲ, ಈ ಆತ್ಮನ ಎಲ್ಲ ಇದಂ ಸರ್ವಂ, ಇದೆಲ್ಲವಾಗಿದ್ದು ನಮ್ಮ ಆತ್ಮ ಸ್ವರೂಪನ. ಸಮಷ್ಟಿ ರೂಪದೊಳಗೆ ಬ್ರಹ್ಮ ಅಂತ ಕರೆದಾರ, ವ್ಯಷ್ಟಿ ರೂಪದೊಳಗೆ ಐತದಾತ್ಮ ಅಂತ ಕರೆದಾರ. ಈ ಆತ್ಮನೇ, ಬೇರೆ ಯಾವ ಆತ್ಮನೂ ಇಲ್ಲ. ಆದ್ರೂ ನಮ್ಗೆ ಸಂಕುಚಿತ ಸ್ವಭಾವ ಹೋಗೋದಿಲ್ಲ. ಇದು ಸನಾತನ ಕಾಲದಿಂದನೂ ನಾವು ಈಗ ಅನುಕರಣೆ ಮಾಡ್ಕೊಂಡ್ ಬಂದೇವೆ. ಅದು ನಮ್ಮ ರಕ್ತಗತ. ಏನು ಮಾಡ್ಲಿಕ್ಕೆ ಧೀರರಾಗ್ಲಿಕ್ಕೆ ತಯಾರಿಲ್ಲ ನಾವು. ನಿಲ್ಲೋದಿಲ್ಲ, ಆ ಯೋಗ್ಯತೆ ಬರ್ತಾ ಇಲ್ಲ. ಸುಮ್ಮನೆ ಹವಾ ಹಾಕಿ 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 ಬಲೂನ್ ಉಬ್ಬಿಸಿದಂಗ ಉಬ್ಬೇವಿ ನಾವು ಅಷ್ಟ. ಮತ್ತು ಅದ್ರಾಗ ಏನಿರೋದಂದ್ರೆ ಮತ್ತು ಅದ ಗೀತೆ ಇರೋದು. ಸಂಕುಚಿತ ಭಾವನೆ ಬಿಟ್ಟು ಧೀರರಾಗಿ ಮುಂದೆ ಬರ್ರಿ, ಮುಂದೆ ಸಾಗ್ರಿ ಅಂತ ವಿವೇಕಾನಂದರು ಘೋಷಣೆ ಮಾಡಿದ್ರು. ಎದ್ದೇಳಿರಿ ಅಂತ. ನಾವು ಹೇಳೋರಲ್ಲ, ಕೌದಿ ಬೆಚ್ಚಗದ ಅಂತ ಮತ್ತು ಒಳ್ಳೆ ಅದನ್ನ ಹೊತ್ಕೊಂಡು ಮಲ್ಕೊಳ್ಳೋರು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರ, ಈ ಆತ್ಮನ ಸರ್ವ ತತ್ಸತ್ಯಂ ಸ ಆತ್ಮ ತತ್ವಮಸಿ, ನೀನ ಅದಿದ್ದೀವೋ ಅಂತ ತಿಳ್ಕೋ ಶ್ವೇತಕೇತು ಅಂತ ಹೇಳಿದ್ರು. ಇದೇ ಎಲ್ಲಕ್ಕೂ ಆತ್ಮನು, ಇದೇ ಸತ್ಯವು, ಇದೇ ಆತ್ಮನು ಶ್ವೇತಕೇತುವೆ, ಈ ಸದ್ಬ್ರಹ್ಮವೇ ನೀನು. ಐತದಾತ್ಮ ಇದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತು. ಸ ಆತ್ಮ ತತ್ವಮಸಿ, ಅದ ಆತ್ಮ ನೀನಿದ್ದೀಯೋ. ಈ ಸದ್ಬ್ರಹ್ಮವೇ ನೀನು ಎಂದು ಉದ್ದಾಲಕನು ಮತ್ತೆ ಮತ್ತೆ ಮಗನಿಗೆ ಬೋಧಿಸಿರುತ್ತಾನೆ. ಪ್ರಕೃತದಲ್ಲಿ ಬ್ರಹ್ಮವೇ ಸತ್ಯವು ಎಂಬ ವಾಕ್ಯವನ್ನು ನಾವು ಲಕ್ಷ್ಯದಲ್ಲಿಟ್ಟು ಮಾತನಾಡುತ್ತಿದ್ದೇವೆ. ಇನ್ನು ಮಿಥ್ಯೆ ಅಂದರೆ ಏನು, ಇನ್ನೊಂದು 2 ಪ್ಯಾರ ಉಳಿತಿದ್ದು. ಇದನ್ನ ನಾಳೆ ನೋಡ್ಕೊಂಡು ಮಿಥ್ಯೆ ಅಂದ್ರೆ ಏನು ಅಂತ ವಿವೇಕ ಮಾಡುವಂತಹ ವಿಚಾರದ ನಾಳಿನ ದಿವಸ ಆ ವಿಚಾರವನ್ನು ನಾಳಿನ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ವಾಕ್ಪುಷ್ಪ ಪದಗಳನ್ನು ಸದ್ಗುರು ಚರಣ ತರ್ಪಿಸಿ ಇವತ್ತಿನ ಉಪನ್ಯಾಸ ಹರಿ ಓಂ ತತ್ಸತ್.